ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಸಿವಿಲ್ ಸರಾದಲ್ಲಿ. ಸೊ ನಾನು ಮುರ್ತುಜಾ ಖಾದ್ರಿ ನಿಮ್ಮೆಲ್ಲರಿಗೆ ಏನಪ್ಪ ಅಂತಂದರೆ ಇವತ್ತು ನಡೆದ ACF ಪರೀಕ್ಷೆ ACF ಎಕ್ಸಾಮ್ 2021 ಅದರ ಕ್ವಶನ್ ಪೇಪರ್ ಅನಾಲಿಸಿಸನ್ನು ನಾವಿಲ್ಲಿ ಮಾಡೋಣ. ಅದರ ಆನ್ಸರ್ಸ್ ಯಾವ ಥರ ನೀವು ಸಾಲ್ವ್ ಮಾಡ್ಬೋದಾಗಿತ್ತು ಮತ್ತು ಯಾವ ಥರ ಎಲಿಮಿನೇಟ್ ಮಾಡ್ಬೋದಾಗಿತ್ತು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ 13ನೇ ದಕ್ಷಿಣ ಏಷಿಯಾಯಿ ಕ್ರೀಡೆಗಳನ್ನು ಈ ಕೆಳಗಿನ ಯಾವ ನಗರದಲ್ಲಿ ನಡೆಸಲಾಯಿತು? ಸೊ ಏನಪ್ಪ ಅಂತಂದರೆ 13th ಸೌತ್ ಏಷ್ಯನ್ ಸ್ಪೋರ್ಟ್ಸ್ ಏನಿತ್ತು ಅದು ಆ ಇವೆಂಟನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಅಂತ. ಸೊ ಇದೆಳಗಿನ ಆಪ್ಷನ್ಗಳಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಕಠ್ಮಂಡು. ಅದಕ್ಕೆ ಯಾವ ಥರ ನೀವು ರೀಚ್ ಆಗ್ಬೋದು ಅಂತ ಹೇಳ್ತೀನಿ ಕೇಳಿ. ಸೊ ಏನಪ್ಪ ದಕ್ಷಿಣ ಏಷ್ಯಾ ಅಂತಂದರೆ ಈ 4 ಆಪ್ಷನ್ಗಳಲ್ಲಿ 2 ಸಿಟೀಸ್ ಕೊಟ್ಟಿದ್ದಾನೆ, ಒಂದು ಪ್ಯಾರಿಸ್, ಬೀಜಿಂಗ್. ಸೊ ನಿಮಗೆ ಗೊತ್ತಾಗಬೇಕಾಗಿರೋದು ಏನಪ್ಪ ಅಂತಂದರೆ ಯುರೋಪು ಏಷ್ಯನ್ ಕಂಟ್ರಿ, ಏಷ್ಯನ್ ಅಲ್ಲ ಸಿಟಿ, ಮತ್ತು ಬೀಜಿಂಗು ಈಸ್ಟ್ ಏಷ್ಯಾದು. ಸೊ ಇದರಲ್ಲಿ 50-50 ಬಂದುಬಿಟ್ಟು ಕಠ್ಮಂಡು ಮತ್ತು ನವದೆಹಲಿಯಲ್ಲಿ ಬಂತು. ಸೊ ನೀವು ಕರೆಂಟ್ ಅಫೇರ್ಸ್ ಎಲ್ಲ ಓದಿದ್ರಿ ಅಂತಂದರೆ ರೀಸೆಂಟಾಗಿ ನೇಪಾಳಲ್ಲಿ ನಡೆದು 2019 ಆಗಿದ್ದು ಇದು 13th ದಕ್ಷಿಣ ಏಷ್ಯಾಯಿ ಕ್ರೀಡೆಗಳು. ಸೊ ಅದು ನೇಪಾಳಲ್ಲಿ ನಡೆಯಿತು ಅಂತ. ಸೊ ಬನ್ನಿ ಎರಡನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ 2019 ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಲಾಯಿತು. ಸೊ ಇದು ಯಾಕೆ ನೀಡಲಾಯಿತು ಅಂತ ಪ್ರಶ್ನೆ. ಸೊ ನಿಮಗೆ ಗೊತ್ತಾಗಬೇಕಾಗಿರೋದು ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಏನಪ್ಪ, ಸ್ವಚ್ಛ ಭಾರತ್ ಅಭಿಯಾನ್ ಕೊಟ್ಟಿದ್ದಾರೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಕೊಟ್ಟಿದ್ದಾರೆ, ಮತ್ತು ಬೇಟಿ ಬಚಾವ್ ಬೇಟಿ ಪಢಾವ್ ಮತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಸೊ ಯಾವುದಕ್ಕೆ ಅವ್ರಿಗೆ ಗೋಲ್ ಕೀಪರ್ ಅವಾರ್ಡ್ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಬ್ರಿಲಿಯಂಟ್ ಗೆಸ್ ಏನಪ್ಪ ಅಂತಂದರೆ ಇದು ಗೋಲ್ ಕೀಪರ್ ಅವಾರ್ಡ್ ಏನಿದೆ ಇದು ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅವರು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಕೊಡ್ತಾರೆ ಅಂತ ಗೊತ್ತಿರಬೇಕು. ಸೊ ಅವಾಗ ಬಂದ ತಕ್ಷಣ ನೀವು 2 ಆಪ್ಷನನ್ನು ಮೊದಲೇ ಎಲಿಮಿನೇಟ್ ಮಾಡ್ಬೋದು. ಏನಪ್ಪ ಅಂತಂದರೆ ಬೇಟಿ ಬಚಾವ್ ಬೇಟಿ ಪಢಾವ್ ಮತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಇವೆರಡನ್ನೂ ನೀವು ತೆಗೆದುಬಿಟ್ಟಾಗ ನೀವು 2ರಲ್ಲಿ ಬರ್ತೀರಾ, ಏನು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ. ಸೊ ಇವೆರಡರಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ಸಿಕ್ಕಾಪಟ್ಟೆ ಗ್ಲೋಬಲ್ ರೆಕಗ್ನಿಷನ್ ಪಡೆದಿದ್ದು. ಸೊ ಅದೇ ಮೋಸ್ಟ್ ಪ್ರಾಬಬಲ್ ಆಪ್ಷನ್ ಆಗಿರುತ್ತೆ. ಸೊ ಬನ್ನಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ 2020ರಲ್ಲಿ ಜಗತ್ತಿನ ವಾಸ್ತುಶಿಲ್ಪಿಗಳ ರಾಜಧಾನಿ ಎಂದು ಯುನೆಸ್ಕೋ ಯಾವುದನ್ನು ಹೆಸರಿತ್ತು? ಸೊ ಯಾವ ಸಿಟಿಗೆ ಅದು ಏನಪ್ಪ ಜಗತ್ತಿನ ವಾಸ್ತುಶಿಲ್ಪಿ ರಾಜಧಾನಿ ಎಂದು ಹೆಸರಿಡ್ತು ಅಂತ ಪ್ರಶ್ನೆ. ಸೊ ಇದರಲ್ಲಿ ಯಾವುದಪ್ಪ ಅಂತಂದರೆ ರಿಯೋ ಡಿ ಜೆನಿರೋ ಇದರ ಆನ್ಸರು. ಸೊ ಯಾಕಪ್ಪ ಹಂಪಿ ಇರ್ಲಿಕ್ಕಾಗಲ್ಲ, ಯಾಕಂತಂದರೆ ಅದು ಒಂದು ವೇಳೆ ಇತ್ತು ಅಂತಂದರೆ ನೀವು ನ್ಯೂಸಲ್ಲಿ ಓದೇ ಬಿಡ್ತಿದ್ರಿ. ಸೊ ಸಿಕ್ಕಾಪಟ್ಟೆ ನ್ಯೂಸಲ್ಲಿ ಬಂದೇ ಬಿಡ್ತಿತ್ತು. ಅದು ನೀವು ಓದಿಲ್ಲ ಅಂತಂದರೆ ಅದು ಆಪ್ಷನೇ ಅಲ್ಲ. ಸೊ ಇನ್ನೂ 2 ಆಪ್ಷನ್ಸ್ ಏನಿದ್ವು ಅವೆರಡೂ ಕಾಂಪಿಟೇಷನಲ್ಲಿದ್ವು, ಆದರೆ ರಿಯೋ ಡಿ ಜೆನಿರಿಯೋಗೆ ಫಸ್ಟ್ ಟೈಮ್ ಇದು ರೆಕಗ್ನಿಷನ್ ಸಿಕ್ತು. ಸೊ ನಾಲ್ಕನೇ ಕ್ವಶನನ್ನು ನೋಡೋಣ. ಏನಪ್ಪ ಅಂತಂದರೆ ಭಾರತವು ಯಾವ ದೇಶದೊಂದಿಗೆ ಮೂಲಭೂತ ವಿನಿಮಯ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಮಾಡಿದೆ? ಏನಪ್ಪ BECA ಕೊಲ್ಯಾಬ್ರೇಷನ್ ಅಥವಾ ಯಾವ ದೇಶದೊಂದಿಗೆ ಈ ಮೂಲಭೂತವನ್ನು ಸಹಿ ಮಾಡಿದೆ ಅಂತ ತಿಳ್ಕೊಬೇಕು. ಸೊ ಇದೇ ಆಪ್ಷನ್ಸ್ಗಳಲ್ಲಿ ನಿಮಗೆ ಗೊತ್ತಿರೋಂಗೆ ಏನಪ್ಪ ಇದರಲ್ಲಿ ಚೀನಾ ಜೊತೆ ನಾವು ಯಾವುದೇ ಡಿಫೆನ್ಸ್ ರಿಲೇಷನ್ಶಿಪ್ಪನ್ನು ನಾವು ಯಾವುದೇ ಮಾಡಿಲ್ಲ. ಸೊ ಅದಕ್ಕೆ ಅದನ್ನಂತೂ ಎಲಿಮಿನೇಟ್ ಮಾಡಲೇಬೇಕು. ಸೊ ಉಳಿದ 3 ಆಪ್ಷನ್ಸ್ಗಳಲ್ಲಿ ಏನಪ್ಪ ಅಂತಂದರೆ ರೀಸೆಂಟಾಗಿ ಅಮೇರಿಕಾ ಜೊತೆ ಮತ್ತು ಈ ಒಪ್ಪಂದಕ್ಕೆ ನಾವು ಸಹಿ ಮಾಡ್ತಿದ್ವಿ, ಅದು 2 ವರ್ಷದಿಂದ ನ್ಯೂಸಲ್ಲಿದೆ. ಸೊ ಅದಕ್ಕೆ ನೀವು ಅದನ್ನು ಚೂಸ್ ಮಾಡ್ಬೋದು. ಸೊ ಇಂಗ್ಲೆಂಡ್ ಅಂತೂ ರೀಸೆಂಟಾಗಿ ನಾವು ಯಾವ ಅಗ್ರಿಮೆಂಟ್ಸ್ ಮಾಡಿಲ್ಲ. ಸೊ ಹೀಗಾಗಿ ನೀವು ಅದನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ಬನ್ನಿ 5ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 5ನೇ ಪ್ರಶ್ನೆ ಅಂತಂದರೆ 67ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ಯಾವ ಚಲನಚಿತ್ರಕ್ಕೆ ಪ್ರಶಸ್ತಿ ನೀಡಲಾಯಿತು? ಸೊ ಇದು ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ. ಸೊ ಇದರ ಆನ್ಸರ್ ಯಾವುದಪ್ಪ ಅಂದರೆ ಆಕ್ಷಿ. ಸೊ ಈ 4 ಆಪ್ಷನ್ಗಳಲ್ಲಿ ಆಕ್ಷಿ ಸರಿಯಾದ ಉತ್ತರ. ಸೊ 6ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಯಾವ ರಾಜ್ಯದಲ್ಲಿ ಕೊರೋನಾ ವೈರಸ್ ಮೊದಲ ಬಾರಿಗೆ ವರದಿಯಾಗಿತ್ತು ಅಂತ. ಸೊ ಇದರ ಆಪ್ಷನ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಯಾಕಂತಂದರೆ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕೇರಳದಲ್ಲಿ ಕೇರಳ ಇದರ ಆನ್ಸರು. ಯಾಕಂದರೆ ಸ್ಮಾರ್ಟ್ ಗೆಸ್ ಮಾಡ್ಬೋದಾಗಿತ್ತು, ಯಾಕಂದರೆ ಭಾಳಷ್ಟು ಎಮಿಗ್ರೆಂಟ್ಸ್ ಏನಿರ್ತಾರೆ ಬೇರೆ ದೇಶಕ್ಕೆ ಹೋಗೋರು ನಮ್ಮ ಇಡೀ ದೇಶದಲ್ಲಿ ಕೇರಳದಲ್ಲೇ ಸಿಕ್ಕಾಪಟ್ಟೆ ಜನ. ಸೊ ಅದಕ್ಕೆ ಅದು ಒನ್ ಆಫ್ ದ ಪ್ರಾಬಬಲ್ ಆಪ್ಷನ್ ಆಗಿರುತ್ತೆ. ಸೊ 7ನೇ ಪ್ರಶ್ನೆಯನ್ನು ನೋಡೋಣ. ಯಾವ ಬ್ಯಾಂಕು ವೈದ್ಯರಿಗೆ ಗೌರವ ಸೂಚಿಸುವ ಸಲುವಾಗಿ ಸಲಾಂ ದಿಲ್ಸೆ ಎಂಬ ಯೋಜನೆಯನ್ನು ರೂಪಿಸಿತು? ಸೊ ಇದು ಯಾವ ಬ್ಯಾಂಕು? ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ HDFC ಬ್ಯಾಂಕ್. ಸೊ HDFC ಬ್ಯಾಂಕ್ ಏನಪ್ಪ ಅಂತಂದರೆ ಡಾಕ್ಟರ್ಸಿಗೆ COVID-19 ಅಲ್ಲಿ ಬಹಳಷ್ಟು ಹೆಲ್ಪ್ ಮಾಡಿದ್ರಲ್ಲ, ಸೊ ಆ ಡಾಕ್ಟರ್ಸಿಗೆ ಅಂತ ಸಲಾಂ ದಿಲ್ಸೆ ಅಂತ ಇದು ಅವರು ಯೋಜನೆಯನ್ನು ಮಾಡಿದರು. ಸೊ 8ನೇ ಪ್ರಶ್ನೆ ಏನಪ್ಪ ಅಂತಂದರೆ ಜೂನ್ 2021ರಲ್ಲಿ G7 ರಾಷ್ಟ್ರಗಳ ಹಣಕಾಸು ಸಚಿವರ ಪ್ರಕಾರ ನಿರ್ಧಾರವಾದ ಹಾಗೆ MNCಗಳ ಮೇಲಿನ ವಿಶ್ವ ತೆರಿಗೆ ದರ ಎಷ್ಟು? ಸೊ ಏನಪ್ಪ ಅಂತಂದರೆ ನಮ್ಮ G7 ರಾಷ್ಟ್ರಗಳಲ್ಲಿ MNC ದರ ಎಷ್ಟು ವಿಶ್ವ ತೆರಿಗೆ? ಸೊ ಅದು ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 15%. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಭಾಳಷ್ಟು ನ್ಯೂಸಲ್ಲಿತ್ತು, ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಅಂತ ಹೇಳ್ಬೋದು. ಸೊ ಇದು ನೀವು ಕರೆಕ್ಟ್ ಹಾಕಿರ್ತೀರಾ ಅಂತ ಅನ್ಕೋತೀನಿ. ಸೊ 9ನೇ ಪ್ರಶ್ನೆ ಯಾವುದಂತ ನೋಡೋಣ. ಯಾವ ವರ್ಷಕ್ಕೆ ವಾಯುಗುಣ ನಿರ್ಲಿಪ್ತತೆಯನ್ನು
ಸಾಧಿಸಬೇಕೆಂದು ಯುರೋಪ್ ಪ್ರಾಧಿಕಾರ ಗುರಿ ಹಾಕಿದೆ. ಸೊ ಯಾವ ಇಸ್ವಿಯೊಳಗೆ ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಅನ್ನು ಮಾಡ್ಬೋದು ಅಂತ ಯುರೋಪಿಯನ್ ಯೂನಿಯನ್ ಏನು ಮಾಡಿದೆ, ಅದನ್ನು ಹಾಕಿಕೊಂಡಿದೆ. ಎಷ್ಟು ವರ್ಷದಲ್ಲಿ ಮುಗಿಸ್ಬೇಕಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂದರೆ 2050. ಸೊ ಏನಪ್ಪ ಅಂತಂದರೆ ಇದೊಂದು ಎಕ್ಸೆಪ್ಷನ್ ಟಾರ್ಗೆಟ್ ಅಂತ ಅನ್ಬೋದು. ಯಾಕಂದರೆ ಭಾಳಷ್ಟು ನೀವು ನೋಡಿರ್ತೀರ, ಯಾವುದೇ ಟಾರ್ಗೆಟ್ ತೊಗೋಬೇಕಂದ್ರೂ 2030 ನೋಡಿರ್ತಾರೆ. ಸೊ ಹೀಗಾಗಿ ಇದೇನು ಕ್ಲೈಮೇಟ್ ನ್ಯೂಟ್ರಾಲಿಟಿ ಏನಿದೆ, ಕ್ಲೈಮೇಟ್ ನ್ಯೂಟ್ರಾಲಿಟಿ ಅಂತಂದರೆ ಏನಪ್ಪ ಅಂತಂದರೆ ಯಾವುದು ನಾವೇನು ಕಾರ್ಬನ್ ಎಮಿಷನ್ ಮಾಡ್ತೀವಲ್ಲ, ಎಷ್ಟನೇ ಇಸ್ವಿಗೆ ನಾವು ಅದನ್ನು ಕಡಿಮೆ ಮಾಡ್ಕೋತ ಬಂದಾಗ ಅದು ಝೀರೋ ಆಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಪಾಸಿಟಿವ್ ಅಂದರೆ ಕಾರ್ಬನ್ ಎಮಿಷನ್ ಮಾಡಲ್ಲ ಅಥವಾ ನೆಗೆಟಿವ್ ಕಾರ್ಬನ್ ಎಮಿಷನ್ ಮಾಡಲ್ಲ, ನ್ಯೂಟ್ರಲ್ ಆಗಿರುತ್ತವೆ ಅಂತಂದರೆ ಅವರು ಟಾರ್ಗೆಟು 2050. ಸೊ ಐ ಹೋಪ್ ನಿಮಗಿದು ಅರ್ಥ ಆಯ್ತು ಅನ್ಕೋತೀನಿ. ಸೊ ಅದು ಯುರೋಪಿಯನ್ ಯೂನಿಯನ್ ಪ್ರಕಾರ 2050 ಟಾರ್ಗೆಟ್ ಆಗಿದೆ. ಸೊ 10ನೇ ಪ್ರಶ್ನೆಯನ್ನು ನೋಡೋಣ. ನವೆಂಬರ್ 2020ರಲ್ಲಿ G20 ನಾಯಕರ ಶೃಂಗಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ರಾಷ್ಟ್ರ ಯಾವುದು? ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೌದಿ ಅರೇಬಿಯಾ. ಯಾಕಂತಂದರೆ ಅದು G20 ಸಮಿಟ್ ಏನು ನಡೆದಿತ್ತು, ಅದು 15th G20 ಸಮಿಟ್ ಆಗಿತ್ತು, ಅದು ರಿಯಾದಲ್ಲಿ ನಡೆದಿತ್ತು. ಸೊ ಇದು ಇದರ ಸರಿಯಾದ ಉತ್ತರ. ಸೊ ಬನ್ನಿ 11ನೇ ಪ್ರಶ್ನೆಯನ್ನು ನೋಡೋಣ. ಸೊ 11ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಕರ್ನಾಟಕ ರೈತ ಸಿರಿ ಯೋಜನೆಗೆ 2021ರಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಎಷ್ಟು ಹಣಕಾಸಿನ ನೆರವನ್ನು ನೀಡಲಾಗಿದೆ? ಸೊ ಏನಪ್ಪ ಅಂತಂದರೆ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಎಷ್ಟು ಹಣಕಾಸಿನ ನೆರವನ್ನು ನೀಡಲಾಗಿದೆ? ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 10,000. ಯಾಕಂದರೆ ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೂ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಏನಿದಾವೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸೊ ಇದರ ಸರಿಯಾದ ಉತ್ತರ 10,000. ಸೊ 12ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ರಾಜ್ಯವು ಒಂದು ಕುಟುಂಬ ಒಂದು ಉದ್ಯೋಗ ಅಂದರೆ ಒನ್ ಫ್ಯಾಮಿಲಿ ಒನ್ ಜಾಬ್ ಎನ್ನುವ ಫ್ಲ್ಯಾಗ್ಶಿಪ್ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ? ಸೊ ಇದರ ಸರಿಯಾದ ಉತ್ತರ ಸಿಕ್ಕಿಂ. ಇಂಪಾರ್ಟೆಂಟ್ ಫ್ಲ್ಯಾಗ್ಶಿಪ್ ಸ್ಕೀಮ್ಸ್ ಆಫ್ ವೇರಿಯಸ್ ಇಂಡಿಯನ್ ಸ್ಟೇಟ್ಸ್ ಏನಿರ್ತಾವೆ, ಬೇರೆ ಬೇರೆ ಇಂಡಿಯನ್ ಸ್ಟೇಟ್ಸ್ದು ಫ್ಲ್ಯಾಗ್ಶಿಪ್ ಸ್ಕೀಮ್ಸ್ ಏನಿದಾವೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಕೀಮ್, ಸಿಕ್ಕಾಪಟ್ಟೆ ನ್ಯೂಸಲ್ಲಿ ಇತ್ತು. ಸೊ ಅದಕ್ಕೆ ಕೇಳಿದ್ದಾರೆ, ಸಿಕ್ಕಿಂ ಇದರ ಸರಿಯಾದ ಉತ್ತರ. ಸೊ 13ನೇ ಪ್ರಶ್ನೆ ಯಾವುದಂತ ನೋಡ್ಕೊಳ್ಳೋಣ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಲು ಲೋಕಸಭೆಯ ಸಾಂವಿಧಾನಿಕ ಮಸೂದೆಯನ್ನು ತಿದ್ದುಪಡಿ ಮಾಡಿತ್ತು. ಸೊ ಏನಪ್ಪ ಅಂತಂದರೆ ಇದರಲ್ಲಿ ಎಷ್ಟನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಇಕನಾಮಿಕ್ ವೀಕರ್ ಸೆಕ್ಷನ್ಸ್ ಅಂದರೆ EWSಗೆ ಕೊಡಲಾಯಿತು. ಸೊ ಎಷ್ಟನೇದಪ್ಪ ಅಂತ ಇಲ್ಲಿ ಕ್ವಶನ್ ಬಂದಿದೆ. ಸೊ ಇದರಲ್ಲಿ ಈ 4 ಆಪ್ಷನ್ಗಳಲ್ಲಿ 124th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಇದರ ಸರಿಯಾದ ಉತ್ತರ. ಯಾಕಂತಂದರೆ ಇಲ್ಲಿ ನಾನು ಅದರ ಬೆಲೆ ಡಿಸ್ಕಸ್ಸು ಮಾಡಿದ್ದೀನಿ. 120th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿತ್ತು ಟ್ಯಾಕ್ಸೇಷನ್ ಲಾ ಮೇಲೆ, 122 GST ಮೇಲೆ, 125th 6th ಶೆಡ್ಯೂಲ್ ಮೇಲೆ. ಸೊ ಇದಕ್ಕೆ ನೀವು ಯಾವುದೇ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಅಥವಾ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದರೂ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಬನ್ನಿ 14ನೇ ಪ್ರಶ್ನೆಯನ್ನು ನೋಡೋಣ. ಸೊ ಏನಪ್ಪ ಲಾರೆನ್ಸ್ ರೇಖೆ, ಲಾರೆನ್ಸ್ ಕರ್ವ್ ಅನ್ನು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಇದರ ಸರಿಯಾದ ಉತ್ತರ ಯಾವುದು ಅಂತಂದರೆ ಆದಾಯದ ಅಸಮಾನತೆ. ಸೊ ಏನಂತಾರೆ ಇನ್ಕಮ್ ಇನ್ಇಕ್ವಾಲಿಟಿ. ಸೊ ಇದೊಂದು ಬೇಸಿಕ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಇರುತ್ತೆ. ನೀವು ಯಾವುದೇ ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ ಏನು ಬರ್ತಾವೆ ಅವೆಲ್ಲವೂ ನೀವು ಗೊತ್ತಿರಬೇಕು. ಸೊ ಇದೇ ರೀತಿ ತೆರಿಗೆ ಪದ್ಧತಿ ಮೇಲೆ ಲ್ಯಾಫರ್ಸ್ ಕರ್ವ್ ಬರುತ್ತೆ, ಮತ್ತು ನಿರುದ್ಯೋಗ ಮತ್ತು ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಇವೆರಡರ ಮೇಲೆ ಫಿಲಿಪ್ಸ್ ಕರ್ವ್ ಬರುತ್ತೆ. ಸೊ 15ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಯಾವ ಬ್ಯಾಂಕ್ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯೋಗದವರಿಗೆ ಅಥವಾ MSMEದವರಿಗೆ ಪರಿಹಾರ ಒದಗಿಸಲು ವಿಕಾಸ್ ಅಭಯ ಅನ್ನುವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ? ಸೊ ಇದು ಯಾವುದಪ್ಪ ಅಂತಂದರೆ KVG ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಧಾರವಾಡದಲ್ಲಿ ಏನಿದೆ ಅವರು ಕೋವಿಡ್ ರಿಲೀಫ್ ಸಲುವಾಗಿ ವಿಕಾಸ್ ಅಭಯ ಅನ್ನುವ ಯೋಜನೆಯನ್ನು ತಂದಿದ್ದಾರೆ. ಸೊ 16ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಭಾರತದ ಯಾವ ಅರ್ಥಶಾಸ್ತ್ರಜ್ಞರು ಜಾಗತಿಕ ಬ್ಯಾಂಕ್ ಆದ ವರ್ಲ್ಡ್ ಬ್ಯಾಂಕ್ ಏನಿದೆ ಅದರ ದಕ್ಷಿಣ ಏಷಿಯಾಯಿ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ನಿರ್ವಹಣೆಗೆ ಉನ್ನತ ಸ್ಥಾನಕ್ಕಾಗಿ ನೇಮಕಗೊಂಡರು? ಏನಪ್ಪ ಅಂತಂದರೆ ವರ್ಲ್ಡ್ ಬ್ಯಾಂಕ್ ಜೊತೆ ಸೌತ್ ಏಷ್ಯನ್ ದೇಶಗಳಿಗೆ ಯಾರಪ್ಪ ಒಬ್ಬರು ಸೆಲೆಕ್ಟ್ ಆದರು ಅಥವಾ ಯಾರಿಗೆ ಅವರು ಆಯ್ಕೆ ಮಾಡಲಾಗಿತ್ತು ಅಂತ ಪ್ರಶ್ನೆ. ಸೊ ಇದರಲ್ಲಿ ಯಾವುದಪ್ಪ ಆನ್ಸರ್ ಅಂತಂದರೆ ಅಭಾಸ್ ಝಾ ಅವರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದು ಕರೆಕ್ಟ್ ಆನ್ಸರ್. ಇದರಲ್ಲಿ ಬೇರೆ ಆಪ್ಷನ್ಸ್ ಎಲ್ಲವೂ ಮಾಜಿ ಎಕನಾಮಿಸ್ಟ್ಸ್, ಇಂಡಿಯನ್ ಎಕನಾಮಿಕ್ ಅಡ್ವೈಸರ್ಸ್ ಏನಿರ್ತಾರೆ ಅವರು ಇದ್ದಾರೆ. ಸೊ ಇದರಲ್ಲಿ ನೀವು ರೀಸೆಂಟ್ ಕರೆಂಟ್ ಅಫೇರ್ಸ್ ಇದೆ, ಇದು ನಿಮಗೆ ಗೊತ್ತಿರಬೇಕಂತ ಅನ್ಕೋತೀನಿ. ಸೊ 17ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ರೇನ್ಬೋ ಕ್ರಾಂತಿ ಎಂಬುದು ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ? ಸೊ ಇದರಲ್ಲಿ ನಿಮ್ಗೆ ಗೊತ್ತಿರಬೇಕು ಏನಂದರೆ ಬೇಸಿಕ್ ಅಗ್ರಿಕಲ್ಚರ್ ಕ್ವಶನ್, ಸಮಗ್ರ ಕೃಷಿ ವಲಯದವರಿಗೆ ಅಥವಾ ಏನೇ ಅಗ್ರಿಕಲ್ಚರ್ ರಿಲೇಟೆಡ್ ಇದು ಆನ್ಸರ್ ಆಗಿರುತ್ತೆ. ಸೊ 18ನೇದೇನಪ್ಪ ಅಂತಂದರೆ ಈ ಮುಂದಿನ 4 ನೀತಿ ಕ್ರಮಗಳನ್ನು ಪರಿಗಣಿಸಿ ಹಾಗೂ ಅವು ಕಂಡುಬರುವ ಸರಿಯಾದ
ಕಾಲಾನುಕ್ರಮವನ್ನು ನೀಡಿ ಅಂತಂದರೆ ಇವೆಲ್ಲವೂ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನೀವು ಇದನ್ನು ಅರೇಂಜ್ ಮಾಡಿ ಅಂತಂದಿದ್ದಾರೆ. ಸೊ ಇದರಲ್ಲಿ ನಾನಿದು ಆನ್ಸರನ್ನು ಕೊಟ್ಟಿದ್ದೇನೆ. ಇದರ ಆನ್ಸರ್ ಏನಪ್ಪ ಆಪ್ಷನ್ ಡಿ ABCD ಕರೆಕ್ಟ್ ಕ್ರಮದಲ್ಲೇ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ 19ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ವೈಯಕ್ತಿಕ ನೇರೆ ತೆರಿಗೆಗಳನ್ನು ವೈಯಕ್ತಿಕ ಆದಾಯದಿಂದ ಕಳೆದಾಗ ಬರುವ ಮೌಲ್ಯವು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಬೇಸಿಕ್ ಎಕನಾಮಿಕ್ಸ್ ಕ್ವಶನ್ ಏನಪ್ಪ ಅಂತಂದರೆ ಜಿ ಎನ್ ಪಿ ಇದರ ಆನ್ಸರ್ ಇರುತ್ತೆ. ಸೊ ಬನ್ನಿ 20ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 20ನೇ ಪ್ರಶ್ನೆ ಅಂತಂದರೆ ಗಿಲ್ಟ್ ಎಡ್ಜ್ ಮಾರುಕಟ್ಟೆ ಎಂದರೇನು? ಸೊ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಅಂತಂದ್ರೆ ಏನಪ್ಪ ಅಂತಂದರೆ ಇದರ ಸರಿಯಾದ ಉತ್ತರ ಸರ್ಕಾರಿ ಭದ್ರತಾ ಪತ್ರಗಳು ಮಾರುಕಟ್ಟೆ. ಸೊ ಏನಪ್ಪ ಅಂತಂದರೆ ಸರ್ಕಾರಿ ಭದ್ರತಾ ಪತ್ರಗಳ ಮಾರುಕಟ್ಟೆ ಏನಿದೆ ಇದರ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಯಾವುದೇ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಏನಿರ್ತವೆ ಅವೆಲ್ಲವೂ ಗ್ಯಾರಂಟೀಡ್ ಬೈ ದ ಗೌರ್ಮೆಂಟ್ ಇರುತ್ತೆ. ಸೊ ಇದರ ಇನ್ನೊಂದು ಎಕ್ಸಾಂಪಲ್ಸ್ ಏನಪ್ಪ ಅಂತಂದರೆ ಟ್ರೆಷರಿ ಬಿಲ್ಸ್ ಮತ್ತು ಬಾಂಡ್ಸು. ಸೊ ಇವೆಲ್ಲವೂ ಇದರ ಎಕ್ಸಾಂಪಲ್. ಸೊ 21ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಈ ಕೆಳಕಂಡವುಗಳಲ್ಲಿ ಯಾವುದನ್ನು ರಾಷ್ಟ್ರೀಯ ಋಣವಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ಪ್ರಶ್ನೆ. ಸೊ ಇದರ ಆನ್ಸರ್ ಏನಪ್ಪ ಅಂತಂದರೆ ಜೀವನ್ ವಿಮಾ ಪಾಲಿಸಿ. ಏನಪ್ಪ ಅಂತಂದರೆ LIC ಪ್ರೀಮಿಯಂ ಏನಿರುತ್ತೆ ಅದನ್ನು ಏನಪ್ಪ ಡೆಪ್ಟ್ ಆಗಿ ಕನ್ಸಿಡರ್ ಮಾಡಲ್ಲ, ಋಣ ಆಗಿ ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ಅದು ಆನ್ಸರ್ ಅಂತ, ಅದೇ ಇದರ ಸರಿಯಾದ ಆನ್ಸರ್. ಸೊ 22ನೇ ಪ್ರಶ್ನೆ ಏನಪ್ಪ ಅಂತಂದರೆ ಪ್ರಸಕ್ತ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿದೆ ಎಂಬುದನ್ನು ತಿಳಿಸಿ. ಸೊ ಏನಪ್ಪ ಅಂತಂದರೆ ಯಾವುದು ಸೂಕ್ತವಾಗಿದೆ ಅಂತಂತ ಅವರು ಕೇಳಿದ್ದಾರೆ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಒಂದೇ ಇದರ ಸರಿಯಾದ ಉತ್ತರ. ಯಾಕಪ್ಪ ಅಂತಂದರೆ ನೀವಿಲ್ಲಿ ಆಟೋಮೆಟಿಕ್ ಇಲ್ಲಿ ಎಲಿಮಿನೇಟ್ ಮಾಡ್ಬೋದು. ಏನಪ್ಪ ಅಂತಂದರೆ ನೀವು ಇದನ್ನು ಕರೆಕ್ಟಾಗಿ ಎಲಿಮಿನೇಟ್ ಮಾಡಿ ಇದರ ಸರಿಯಾದ ಉತ್ತರಕ್ಕೆ ಬರ್ಬೋದು. ಏನಪ್ಪ ಅಂತಂದರೆ ನಾವು ಸೇವೆ ನೇತೃತ್ವದಲ್ಲಿ ಬೆಳವಣಿಗೆ ಕಂಡಿದ್ದೇವೆ. ಏನಪ್ಪ ಅಂತಂದರೆ ಸರ್ವಿಸ್ ಬೇಸ್ಡ್ ಆಗಿ ನಾವಿಲ್ಲಿ ನಮ್ಮ ಬೆಳವಣಿಗೆ ಕಂಡಿದ್ದೇವೆ, ಅದೇ ಕೈಗಾರಿಕಾ ನೇತೃತ್ವದಲ್ಲಿ ನಾವಿಲ್ಲಿ ಕಂಡಿಲ್ಲ. ಸೊ ಅದಕ್ಕಾಗಿ ಆಪ್ಷನ್ ಡಿ ಇದರ ಸರಿಯಾದ ಉತ್ತರ. ಸೊ ನಂತರ 23ನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ ಕೆಳಗಿನ ಯಾವುದು ಹಣದ ಮಾರುಕಟ್ಟೆಯಲ್ಲಿ ಭಾಗವಹಿಸುವ ಸಂಸ್ಥೆಗಳು? ಸೊ ಇದರಲ್ಲಿ ಯಾವುದು ಇದರಲ್ಲಿ ಭಾಗವಹಿಸುವ ಮನಿ ಮಾರ್ಕೆಟಲ್ಲಿ ಯಾವ್ಯಾವ ಭಾಗವಹಿಸ್ತವೆ ಅಂತ ಪ್ರಶ್ನೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರಬೇಕು ಶೇರ್ ಮಾರ್ಕೆಟ್ ಏನಿದೆ ಇದು ಲಾಂಗ್ ಟರ್ಮ್ ಬೇಸಿಸಲ್ಲಿ, ಸ್ಟಾಕ್ಸ್ ಮಾರ್ಕೆಟ್ ಏನಿದೆ ಇದು ಲಾಂಗ್ ಟರ್ಮಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಬಾಂಡ್ಸ್ ಏನಿದೆ ಇದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ನೀವು ಆಪ್ಷನ್ ಡಿ ತೆಗೆದ ತಕ್ಷಣ ಆಪ್ಷನ್ ಎ ಇದರ ಸರಿಯಾದ ಉತ್ತರ. ಸೊ 24ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಇದು ಅಂತಂದರೆ ಸೊ ಇದರಲ್ಲಿ ಏನಿದೆ ಅಬ್ಸಲ್ಯೂಟ್ ಪಾವರ್ಟಿ ಏನಪ್ಪ ಸಂಪೂರ್ಣ ಬಡತನ ಅದರ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಮೇಲಿನ ಡೆಫಿನೇಷನ್ ಏನಿದೆ ಏನಪ್ಪ ಸಂಪೂರ್ಣ ಬಡತನವೆಂದರೆ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಬೇಕಾಗುವಷ್ಟು ಆದಾಯವಿಲ್ಲದ ಜನಗಳ ಸಂಖ್ಯೆ. ಸೊ ಇದು ಕರೆಕ್ಟಾಗಿ ಡೆಫಿನೇಷನ್ನು. ಮತ್ತು ಇದರಲ್ಲಿ ಏನಪ್ಪ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಬಡತನದ ಅಸ್ತಿತ್ವಕ್ಕೆ ಅನಕ್ಷರತೆ ಒಂದೇ ಕಾರಣ. ಸೊ ಏನಪ್ಪ ಎರಡನೇದು ಸ್ಟೇಟ್ಮೆಂಟ್ ಅಂದರೆ ಬಡತನದ ಅಸ್ತಿತ್ವಕ್ಕೆ ಅನಕ್ಷರತೆ ಒಂದೇ ಕಾರಣ. ಸೊ ಇದು ಏನಪ್ಪ ಇದನ್ನು ನೀವು ಯಾವ ಥರ ಇದರ ಆನ್ಸರ್ಗೆ ಹೋಗ್ಬೋದು ಅಂತಂದರೆ ಯಾವಾಗಲೇ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಬಂತು ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಅದು ತಪ್ಪಾಗಿರುತ್ತೆ. ಸೊ ಬಡತನಕ್ಕೆ ಭಾಳಷ್ಟು ದಾರಿಗಳಿರ್ಬೋದು, ಭಾಳಷ್ಟು ಕಾರಣಗಳಿರ್ಬೋದು. ಬಡತನ ಒಂದೇ ಅದಕ್ಕೆ ಕಾರಣವಾಗೋದಿಲ್ಲ. ಸೊ ಅನಕ್ಷರತೆ ಒಂದೇ ಕಾರಣವಾಗೋದಿಲ್ಲ ಬಡತನಕ್ಕೆ ಅಂತ ನಿಮಗೆ ಗೊತ್ತಿದ್ದ ತಕ್ಷಣ ನೀವು ಅದನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ಇದಕ್ಕೆ ಎ ಸರಿಯಾಗಿದೆ ಮತ್ತು ಅದರ ಆರ್ ಏನಿದೆ ಅದು ತಪ್ಪಾಗಿರುತ್ತೆ. ಅದಕ್ಕೆ ನೀವು ಅದನ್ನು ಕರೆಕ್ಟಾಗಿ ಚೂಸ್ ಮಾಡ್ಬೋದು. ಸೊ 25ನೇ ಪ್ರಶ್ನೆ ಏನಪ್ಪ ಅಂತ ನೋಡೋಣ. ಏನಪ್ಪ ಅಂತಂದರೆ ಭಾರತದಲ್ಲಿನ ಈ ಕೆಳಗಿನ ಕಾಲಾನುಕ್ರಮಗಳ ಪ್ರಾರಂಭದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಏನಪ್ಪ ಅಂತಂದರೆ ನೀವು ಇದನ್ನು ಅಸೆಂಡಿಂಗ್ ಆರ್ಡರ್ ಆಗಿ ನೀವು ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಾನು ಎಲ್ಲವನ್ನೂ ಕರೆಕ್ಟಾಗಿ ಬರೆದಿದ್ದೇನೆ. ಏನಪ್ಪ ಅಂದರೆ 20 ಪಾಯಿಂಟ್ ಪ್ರೋಗ್ರಾಮ್ ಇವೆಲ್ಲವನ್ನು ನಾನು ಕರೆಕ್ಟಾಗಿ ಇಸ್ವಿ ಪ್ರಕಾರ ಬರೆದಿದ್ದೇನೆ. ಅದರ ಪ್ರಕಾರ ಏನಪ್ಪ ಆಪ್ಷನ್ ಸಿ ಇದರ ಸರಿಯಾದ ಉತ್ತರ. ಸೊ 26ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಮಂಗಳಯಾನ್ TANWIN-1 ಅನ್ನು ಯಾವ ದೇಶವು ಪ್ರಾರಂಭಿಸಿದೆ? ಸೊ ಇದರ ಆಲ್ಮೋಸ್ಟ್ ಆಲ್ ಏನಪ್ಪ ಅಂತಂದರೆ ದಕ್ಷಿಣ ಕೊರಿಯಾ, ಉತ್ತರ ಯಾವ ಸ್ಪೇಸಲ್ಲಿ ಸಿಕ್ಕಾಪಟ್ಟೆ ಅಚೀವ್ ಮಾಡಿಲ್ಲ. ಹೀಗಾಗಿ ಮಂಗಳಯಾನ ತನಕ ಹೋಗೋದಂತೂ ಸ್ವಲ್ಪ ಕಷ್ಟವಾಗಿರುತ್ತೆ. ಸೊ ಆವಾಗ ಜಪಾನ್ ಮತ್ತು ಚೀನಾದ ಪ್ರಕಾರ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಂಪಾರ್ಟೆಂಟ್ ಸ್ಪೇಸ್ ಮಿಷನ್ಸನ್ನು ನೀವು ನೋಡ್ಕೋಬೇಕು. ಅದರಲ್ಲಿ ಚೀನಾ ಇದರ ಸರಿಯಾದ ಉತ್ತರ. ಸೊ ಐ ಹೋಪ್ ನಿಮಗೆ ಇದು ಎಲ್ಲ ತಿಳಿಯಿತು ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಆ್ಯಂಡ್ ಕ್ವೆರೀಸ್ ಇದ್ದರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ 27ನೇ ಪ್ರಶ್ನೆಯನ್ನು ನೋಡೋಣ. ಸೊ ಏನಪ್ಪ 27ನೇ ಪ್ರಶ್ನೆ ಅಂತಂದರೆ ಕೆಳಗಿನ ಪಟ್ಟಿಯಲ್ಲಿ ಹಣಕಾಸು ಆಯೋಗದ ಅಧ್ಯಕ್ಷರ ಪಟ್ಟಿ 2ರಲ್ಲಿ ಅವಧಿಯನ್ನು ಹೋಲಿಸಿದ್ದಾರೆ. ಸೊ ಏನಪ್ಪ ಅಂತಂದರೆ ಇದರಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಹೇಳಿದ್ದಾರೆ. ಸೊ ಇದರ ಪ್ರಕಾರ ಇದರಲ್ಲಿ ಏನು ಮಾಡಿದ್ದಾರೆ
ಆ 15 ಫೈನಾನ್ಸ್ ಕಮಿಷನ್ ಹೆಡ್ ಯಾರು, 14 ಫೈನಾನ್ಷಿಯಲ್ ಕಮಿಷನ್ ಹೆಡ್ ಯಾರು, ಆ ಥರ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ಆಪ್ಷನ್ ಯಾವುದಪ್ಪ ಕರೆಕ್ಟ್ ಅಂತಂದರೆ ಆಪ್ಷನ್ ಡಿ ಇದರ ಸರಿಯಾದ ಉತ್ತರ. ಸೊ ಇದನ್ನು ನೀವು ಕರೆಕ್ಟಾಗಿ ಸ್ಮಾರ್ಟ್ ಗೆಸ್ ಮಾಡ್ಬೋದು. ಏನಪ್ಪ ಅಂತಂದರೆ 15 ಫೈನಾನ್ಸ್ ಕಮಿಷನ್ ಯಾವುದು, NK ಸಿಂಗ್ ಹೆಡ್ ಮಾಡಿದ್ರು. ಇದು ಒಂದು ಗೊತ್ತಿತ್ತಪ್ಪ ಅಂತಂದರೆ ನೀವು ಆಟೋಮೆಟಿಕ್ಲಿ ಆಪ್ಷನ್ 4ಗೆ ಬಂದುಬಿಡ್ತೀರಿ. ಸೊ ಹೀಗಾಗಿ ನೀವು ಅದರ ಸರಿಯಾದ ಉತ್ತರವನ್ನು ನೀವು ತಲುಪಬಹುದು. ಸೊ 28ನೇ ಪ್ರಶ್ನೆಯನ್ನು ನೋಡೋಣ. ಸೊ ತೆಂಡೂಲ್ಕರ್ ಕಮಿಟಿ ಪ್ರಕಾರ ಏನಪ್ಪ, ಭಾರತದಲ್ಲಿ ಗ್ರಾಮೀಣ ಬಡತನತೆಲೆ ಲೆಕ್ಕಾಚಾರವು ನಿಮ್ನಿತವಾಗಿದೆ. ಸೊ ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆಯ ಆನ್ಸರ್ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯಿತು. ಸೊ ಇದನ್ನು ನಾವಿನ್ನೂ ಅನಾಲಿಸಿಸ್ ಮಾಡಿ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ನಾನು ಇದರ ಆನ್ಸರನ್ನು ಮುಂದೆ ಕಳಿಸ್ತೇನೆ. ಸೊ 29ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಡಿಸ್ಕಂಫರ್ಟ್ ಇಂಡೆಕ್ಸ್ ಎಂದರೇನು? ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವಾರ್ಷಿಕ ಹಣದುಬ್ಬರ ಮತ್ತು ನಿರುದ್ಯೋಗ ದರದ ಸಂಯೋಜನೆ. ಏನಪ್ಪ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಇನ್ಫ್ಲೇಷನ್ ಏನಿದೆ ಇವೆರಡನ್ನು ಹೊಂದಿರುವಂಥದ್ದು ಡಿಸ್ಕಂಫರ್ಟ್ ಇಂಡೆಕ್ಸ್. ಸೊ ಇದು ಇದರ ಸರಿಯಾದ ಉತ್ತರ. ಸೊ 30ನೇ ಪ್ರಶ್ನೆ ಏನಪ್ಪ ಅಂತಂದರೆ ಈ ಕೆಳಗಿರುವ 4 ನಿರುದ್ಯೋಗ ಪೈಕಿ ಏನಪ್ಪ ಅನ್ಎಂಪ್ಲಾಯ್ಮೆಂಟ್ ಪ್ರಕಾರ ಭಾರತೀಯ ಆರ್ಥಿಕತೆಯು ಬಹಳ ಧಕ್ಕೆ ತರುವಂಥದ್ದು ಯಾವುದು? ಯಾವ ಎಂಪ್ಲಾಯ್ಮೆಂಟ್ದಿಂದ ಭಾರತದ ಆರ್ಥಿಕತೆಗೆ ಸಿಕ್ಕಾಪಟ್ಟೆ ಧಕ್ಕೆ ಬರುತ್ತೆ ಅಂತ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಏನಪ್ಪ ವಿದ್ಯಾವಂತ ವರ್ಗ ಪೈಕಿ ಮತ್ತು ಗ್ರಾಮೀಣ ನಿರುದ್ಯೋಗ ಅಂತ ಇದೆ. ಏನಪ್ಪ ಅಂತಂದರೆ ಇದು ಕನ್ನಡದಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಅದೇ ಇಂಗ್ಲೀಷಲ್ಲಿ ಏನಾಗಿದೆ ಅರ್ಬನ್ ಅಂತ ಕೊಟ್ಟಿದ್ದಾರೆ ಅವರು. ಏನಪ್ಪ ವಿದ್ಯಾವಂತ ವರ್ಗದ ಪೈಕಿ ಮತ್ತು ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಇದರ ಉತ್ತರ ಅವರೇನು ಕೊಟ್ಟಿದ್ದಾರೆ, ಇದು ಇಂಗ್ಲೀಷಲ್ಲಿ ಆ ಥರ ಪ್ರಿಂಟ್ ಆಗಿದೆ. ಸೊ ಇದಕ್ಕೇನಪ್ಪ ಅಂತಂದರೆ ನಗರ ಅಂತ ಮಾಡ್ಕೊಳ್ಳಿ. ಸೊ 4th ಆಪ್ಷನ್ ಇದರ ಸರಿಯಾದ ಉತ್ತರ. 31ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಟ್ರಾಜಿಡಿ ಆಫ್ ದ ಕಾಮನ್ಸ್ ಅನ್ನು ಏನನ್ನು ಸೂಚಿಸುತ್ತದೆ ಅಂತ ಇದ್ರ ಕೊಟ್ಟಿದ್ದಾರೆ. ಇದು ವರ್ಲ್ಡ್ ಹಿಸ್ಟ್ರಿ ಪ್ರಕಾರ ಮಧ್ಯಕಾಲೀನ ಯುರೋಪಿನಲ್ಲಿ ಮೆಡಿವಿಯಲ್ ಏಜ್ ಪ್ರಕಾರ ಏನಪ್ಪ ರೈತರು ಮತ್ತು ಗೋಪಾಲಕರ ನಡುವಿನ ವರ್ಗದ ಹೋರಾಟಕ್ಕೆ ಸಂಬಂಧಿಸಿದೆ. ಏನಪ್ಪ ಟ್ರಾಜಿಡಿ ಆಫ್ ಕಾಮನ್ಸ್. ಸೊ ಇದರ ಸರಿಯಾದ ಉತ್ತರ ಅದು. ಸೊ 32ನೇ ಏನಪ್ಪ ಪ್ರಶ್ನೆ ಅಂತಂದರೆ ಭಾರತೀಯ ಆರ್ಥಿಕತೆ ಜಾಗತೀಕರಣ ಎಂದರೇನು? ಸೊ ಏನಪ್ಪ ಭಾರತೀಯ ಆರ್ಥಿಕತೆಯ ಜಾಗತೀಕರಣವೆಂದರೇನು? ಸೊ ಏನಪ್ಪ ಗ್ಲೋಬಲೈಸೇಷನ್ ರಿಲೇಟೆಡ್ ಅಂತ ಪ್ರಶ್ನೆ ಇದರಲ್ಲಿ. ಏನಪ್ಪ ಅಂತಂದರೆ ಇತರ ದೇಶಗಳೊಂದಿಗೆ ಆರ್ಥಿಕ ಸಂಬಂಧಗಳ ಮೇಲೆ ಕನಿಷ್ಠ ಸಂಭಾವ್ಯ ನಿರ್ಬಂಧಗಳನ್ನು ಹೊಂದಿಸುವುದು. ಏನಪ್ಪ ನೀವು ಲೆಸ್ ರೆಸ್ಟ್ರಿಕ್ಷನ್ಸ್ ಹಾಕ್ತೀರಿ ಅದ್ರ ಮೇಲೆ ಏನಪ್ಪ ಅಂತಂದರೆ ನಿರ್ಬಂಧಗಳನ್ನು ಕಡಿಮೆ ಹಾಕಿದ ತಕ್ಷಣ ಗ್ಲೋಬಲೈಸೇಷನ್ ಜಾಸ್ತಿ ಆಗುತ್ತೆ, ಟ್ರೇಡ್ ಜಾಸ್ತಿ ಆಗುತ್ತೆ ಅಂತ ಇದರ ಆನ್ಸರ್. ಸೊ ಆಪ್ಷನ್ 4 ಇದರ ಸರಿಯಾದ ಆಪ್ಷನ್. ಸೊ 33ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ವಲಯವು ಅತಿ ದೊಡ್ಡ ಉದ್ಯೋಗದಾತರಾಗಿದ್ದಾರೆ? ಸೊ ಯಾವುದು ಪ್ರೈಮರಿ ಏನಂತ ಪ್ರಾಥಮಿಕ ವಲಯ ಏನಿದೆ 43% ಅಷ್ಟು ಉದ್ಯೋಗ ನೀಡುತ್ತೆ. ಸೊ 34ನೇ ಪ್ರಶ್ನೆ ಏನಪ್ಪ ಅಂತಂದರೆ ಒಟ್ಟಾರೆ ಬೇಡಿಕೆಯ ಹೆಚ್ಚಳವು ಬೇಡಿಕೆಯನ್ನು ಎಳೆಯುವ ಹಣದುಬ್ಬರ ಕಾರಣವಾಗುತ್ತದೆ. ಸೊ ಒಂದೇ ವೇಳೆ ಒಟ್ಟು ಪೂರೈಕೆ ಸಂಪೂರ್ಣವಾಗಿ ಅಸ್ಥಿರವಾದದ್ದು. ಸೊ ಏನಪ್ಪ 34ನೇ ಪ್ರಶ್ನೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಇದರ ಸರಿಯಾದ ಆನ್ಸರ್. ಒಟ್ಟಾರೆ ಬೇಡಿಕೆಯ ಹೆಚ್ಚಳವು ಬೇಡಿಕೆಯನ್ನು ಎಳೆಯುವ ಹಣದುಬ್ಬರ ಕಾರಣವಾಗುತ್ತದೆ. ಸೊ ಇದು ಏನಪ್ಪ ಒಂದು ವೇಳೆ ಒಟ್ಟು ಪೂರೈಕೆ ಸಂಪೂರ್ಣವಾಗಿ ಅಸ್ಥಿರವಾಗಿದ್ದರೆ. ಸೊ ಏನಪ್ಪ ಒಟ್ಟು ಪೂರೈಕೆ ಏನಿದೆ ಅದು ಸಂಪೂರ್ಣವಾಗಿ ಅಸ್ಥಿರವಾಗಿದ್ದರೆ ಅದು ಏನಾಗುತ್ತೆ, ಒಟ್ಟು ಬೇಡಿಕೆಯನ್ನು ಹೆಚ್ಚಳ ಮಾಡಬಹುದು. ಸೊ 35ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಭಾರತ ನಾಗರಿಕರ ಮೂಲಭೂತ ಕರ್ತವ್ಯಗಳು ಅದು ಯಾವಾಗ ಎಷ್ಟನೇ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಅಥವಾ ಎಷ್ಟನೇ ತಿದ್ದುಪಡಿಯಿಂದ ಬಂದಿದೆ ಅಂತ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 42nd ಮತ್ತು 86th ತಿದ್ದುಪಡಿಯಿಂದ ಅದು ಜಾರಿಗೆ ತರಲಾಗಿದೆ. ಸೊ 42nd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನಾಗಿದೆ, ಸ್ವರ್ಣ ಸಿಂಗ್ ಕಮಿಟಿಯಿಂದ ಫಂಡಮೆಂಟಲ್ ಡ್ಯೂಟೀಸ್ ಬಂದವು ಮತ್ತು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ರೈಟ್ ಟು ಎಜುಕೇಷನ್ ಆ್ಯಕ್ಟಿಂದ ಏನಾಯಿತು, ಇನ್ನೊಂದು ಫಂಡಮೆಂಟಲ್ ಡ್ಯೂಟಿ ಬಂತು. ಸೊ 36ನೇ ಪ್ರಶ್ನೆ ಏನಪ್ಪ ಅಂತಂದರೆ 2 ಅವಧಿಗಳಲ್ಲಿ ಉಪರಾಷ್ಟ್ರಪತಿ ಪದವಿಯನ್ನು ಅಲಂಕರಿಸಿದವರು ಯಾರು? ಸೊ ಇದರ ಸರಿಯಾದ ಉತ್ತರ GK ಕ್ವಶನ್, ಇದು ನಿಮಗೆ ಗೊತ್ತಿರಬೇಕು, ಡಾಕ್ಟರ್ ರಾಧಾಕೃಷ್ಣನ್. ಸೊ ಈ 37ನೇ ಪ್ರಶ್ನೆ ಏನಪ್ಪ ಅಂತಂದರೆ ನೈಲನ್ ಪಾಲಿಮರ್ ಎಲೆಗಳನ್ನು ಯಾವುದರಿಂದ ಮಾಡಲಾಗುತ್ತದೆ? ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಪಾಲಿಅಮೈಡ್. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ 38ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಬ್ಲೀಚಿಂಗ್ ಪೌಡರ್ ಇದರ ಸಂಯುಕ್ತವಾಗಿದೆ ಯಾವುದರದು? ಏನಪ್ಪ ಕ್ಯಾಲ್ಶಿಯಂ ಇದರ ಸರಿಯಾದ ಉತ್ತರ. ಸೊ ಏನಪ್ಪ ನೀರಿನ ಅಣುವಿನ 39ನೇ ಪ್ರಶ್ನೆ ಏನಪ್ಪ ಅಂತಂದರೆ ನೀರಿನ ಅಣುವಿನ ಆಕಾರ
ಇದಾಗಿದೆ, ಯಾವುದು ಟೆಟ್ರಾಹೆಡ್ರಲ್. ಸೊ ಇದು ಬೇಸಿಕ್ ಸೈನ್ಸ್ ಕ್ವಶನ್, ನೀವು ಎಲ್ಲವೂ ಇದನ್ನು ಓದಬೇಕಾಗಿರುತ್ತೆ. ಸೊ ನೀವು ಲೂಸೆಂಟ್ಸು ಓದ್ಬೋದು, ಮತ್ತು ಬೇರೆ ಬೇರೆ ಬೇಸಿಕ್ ಸೈನ್ಸ್ ಏನಿದೆ NCERTs ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ ವಿಜ್ಞಾನ ಬುಕ್ಸನ್ನು ಓದಿ ಇದರ ಸರಿಯಾದ ಅದನ್ನು ನೀವು ಟ್ಯಾಕಲ್ ಮಾಡ್ಬೋದು. ಸೊ 40ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿರುವ ವಿರಳ ನೀಲ. ಸೊ ಏನಪ್ಪ ಇದು? ಆರ್ಗನ್ ಇದರ ಸರಿಯಾದ ಉತ್ತರ. ಸೊ ಬನ್ನಿ 41ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಒಂದು ಶುದ್ಧ ಅರೆವಾಹಕದಲ್ಲಿ ಯಾವಾಗಲೂ ಏನಪ್ಪ ರಂಧ್ರ ಮತ್ತು ಎಲೆಕ್ಟ್ರಾನಿಕ್ ಸಮವಾಗಿರುತ್ತೆ. ಇದರ ಸರಿಯಾದ ಉತ್ತರ. ಬೇಸಿಕ್ ಸೈನ್ಸ್ ಕ್ವಶನ್ ಸ್ನೇಹಿತರೆ, ನೀವು ಇದು ಎಲ್ಲ ಓದಬೇಕು. ಸೊ ಬನ್ನಿ ಏನಪ್ಪ 42ನೇ ಪ್ರಶ್ನೆಯನ್ನು ನೋಡೋಣ. ನ್ಯಾನೋ ಗಾತ್ರ ವ್ಯಾಪ್ತಿ ಎಷ್ಟು? ನ್ಯಾನೋ ಏನಪ್ಪ? 0 to 100 ನ್ಯಾನೋಮೀಟರ್ಸ್ ಇದರ ಸರಿಯಾದ ಉತ್ತರ. ಸೊ ಬನ್ನಿ 43ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಮೊಬೈಲ್ಗಳಲ್ಲಿ ಬಳಸುವ ಬ್ಯಾಟ್ರಿಗಳು ಇದು ಸಾಮಾನ್ಯವಾಗಿ ಎದರಿಂದ ಮಾಡಿರ್ತಾರೆ? ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಲೀಥಿಯಂ. ಸೊ ಏನಪ್ಪ ನೀವು ಲೀಥಿಯಂ ಈ ಥರ ಪ್ರಶ್ನೆ ಬಂದಾಗ ಸೊ ನೀವು ಮುಂದೆ ಯಾವುದಾದ್ರೂ ಎಕ್ಸಾಮ್ ಬರೀಬೇಕಾದ್ರೆ ಇದರಿಂದ ಆಪ್ಷನ್ಸ್ಗಳಿಂದಾನೇ ನೆಕ್ಸ್ಟ್ ಕ್ವಶನ್ಸು ಆಗಿರ್ಬೋದು, ಅಥವಾ ಈ ಕ್ವಶನಿಂದ ಬೇರೆ ಬೇರೆ ಈ ಆಪ್ಷನ್ಸ್ಗಳಿಂದ ಬೇರೆ ಬೇರೆ ಕ್ವಶನ್ಸು ಪ್ರೊಡ್ಯೂಸ್ ಆಗ್ಬೋದು. ಸೊ ಇದರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ರೀಸೆಂಟಾಗಿ ಮಂಡ್ಯದಲ್ಲಿ ಒಂದು ಲೀಥಿಯಂ ರಿಸರ್ವನ್ನು ಕರ್ನಾಟಕ ಗೌರ್ಮೆಂಟ್ ಇನ್ಕ್ಲೂಡ್ ಮಾಡಿದೆ. ಸೊ ಏನಪ್ಪ 44ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಏಕರೂಪದ ಚಲನೆಯಲ್ಲಿ ತಿರುಗುವ ಫ್ಯಾನ್ ಟಾರ್ಕ್ ಯಾವಾಗಲೂ ಎಷ್ಟಿರುತ್ತೆ? ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ 0. ಸೊ ಆಪ್ಷನ್ ಸಿ 0. ಸೊ 45ನೇ ಪ್ರಶ್ನೆಯನ್ನು ನೋಡೋಣ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಕಂಚು ಪದಕ ತಂದುಕೊಟ್ಟ ಲವ್ಲಿನಾ ಬೋರ್ಗೊಹೈನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಇದರ ಪ್ರಶ್ನೆ. ಸೊ ಇದು ಏನಪ್ಪ? ಬಾಕ್ಸಿಂಗ್. ಸೊ ಸ್ಪೋರ್ಟ್ಸ್ ನ್ಯೂಸ್ ಏನಿದೆ, ಒಲಿಂಪಿಕ್ಸ್ ನ್ಯೂಸ್ ಇವೆಲ್ಲವೂ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಬರಬೇಕಾದ್ರೂ, ನೆಕ್ಸ್ಟ್ PSI ಎಕ್ಸಾಮ್ ಆದರೂ ಆಗಿರ್ಬೋದು, ಮತ್ತು ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು, ಅದರಲ್ಲೂ ಕೂಡ ಒಲಿಂಪಿಕ್ಸಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ 46ನೇ ಪ್ರಶ್ನೆಯನ್ನು ನೋಡೋಣ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಪಟ್ಟರು? ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಇದು ಜಾವೆಲಿನ್ ಎಸೆತ. ಸೊ 47ನೇ ಪ್ರಶ್ನೆಯನ್ನು ನೋಡೋಣ. ಬ್ರಿಟಿಷ್ ಕೊಲಂಬಿಯಾ ವಿಧಾನಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ರಾಜ್ ಚೌಹಾನ್ ಅವರು. ಇದು ಕರೆಂಟ್ ಅಫೇರ್ಸ್ ಕ್ವಶನ್, ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಸೊ 48ನೇ ಪ್ರಶ್ನೆ ಏನಪ್ಪ ಅಂತಂದರೆ 2021ರ ನೇಟೋ ಶೃಂಗಸಭೆ ನಡೆದ ಸ್ಥಳ ಯಾವುದು ಅಂತ. ಸೊ 2021ರ ನೇಟೋ ಶೃಂಗಸಭೆ ನಡೆದ ಸ್ಥಳ ಬ್ರುಸೆಲ್ಸ್. ಸೊ ಇದು ಏನಪ್ಪ? 31st ಫಾರ್ಮಲ್ ಮೀಟಿಂಗ್ ನಡೆದಿದ್ದು ಬ್ರುಸೆಲ್ಸ್ ಹೆಡ್ ಕ್ವಾರ್ಟರ್ಸ್ ಯಾವುದ್ರದ್ದು? ನೇಟೋದು. ಸೊ ಇದು ಬೆಲ್ಜಿಯಮಲ್ಲಿದೆ. ಸೊ ಇದು ನಾವು ರೀಸೆಂಟಾಗಿ ನಮ್ಮ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೆಗಳು ನಾವೇನು ನಮ್ಮ ಇನಿಷಿಯೇಟಿವ್ ಇದೆ ಅದರಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಅದನ್ನು ಫಾಲೋ ಮಾಡಿದ್ರಿ ಅಂತಂದರೆ ಇದನ್ನು ಈಸಿಯಾಗಿ ನೀವು ಅದನ್ನು ಆನ್ಸರ್ ಮಾಡ್ಬೋದಾಗಿತ್ತು. ಸೊ 49ನೇ ಪ್ರಶ್ನೆಯನ್ನು ನೋಡೋಣ. ಅಂಬೇಡ್ಕರ್ ಸ್ಮಾರಕಕ್ಕೆ ಭಾರತದ ರಾಷ್ಟ್ರಪತಿಗಳು ಯಾವ ರಾಜ್ಯದಲ್ಲಿ ಶಿಲಾನ್ಯಾಸ ಪಡೆದರು? ಸೊ ಏನಪ್ಪ ಇದರ ಆನ್ಸರು? ಉತ್ತರ ಪ್ರದೇಶ್. ಸೊ 50ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಮಾಹಿತಿ ಹಕ್ಕುಗಳ ತಿದ್ದುಪಡಿ 2019 ಕಾಯ್ದೆ ಪ್ರಕಾರ ಮಾಹಿತಿ ಆಯುಕ್ತರ ಅಧಿಕಾರದ ಅವಧಿ ಎಷ್ಟು? ಸೊ ಮಾಹಿತಿ ಆಯುಕ್ತರ ಅಧಿಕಾರದ ಅವಧಿ ಎಷ್ಟು ಅಂತ ಇದು ಪ್ರಶ್ನೆ. ಸೊ ಏನಪ್ಪ ಅಂತಂದರೆ ಮಾಹಿತಿ ಹಕ್ಕು ತಿದ್ದುಪಡಿ, ರೈಟ್ ಟು ಇನ್ಫಾರ್ಮೇಷನ್ ಏನಿದೆ ಅದರ ಅಮೆಂಡ್ಮೆಂಟ್ ಆಗಿತ್ತು. ಸೊ ಅದರಲ್ಲಿ ಮಾಹಿತಿ ಆಯುಕ್ತರ ಅಧಿಕಾರದ ಅವಧಿಯನ್ನು 3 ವರ್ಷ ಆಗಿ ಮಾಡಲಾಗಿದೆ. ಸೊ 51ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ 2021ರ ನೆಲ್ಸನ್ ಮಂಡೇಲಾ ವಿಶ್ವ ಮಾನವೀಯ ಪ್ರಶಸ್ತಿ ಪಡೆದವರು ಯಾರು ಅಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ರುಮಾನಾ ಸಿನ್ಹಾ ಸಹಗಲ್. ಇದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು, ಆಂಧ್ರ ಪ್ರದೇಶದವರು. ಸೊ ಇದು ಇದರ ಸರಿಯಾದ ಉತ್ತರ. ಸೊ ಬನ್ನಿ 52ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 52ನೇ ಪ್ರಶ್ನೆ ಅಂತಂದರೆ ಭಾರತದಲ್ಲಿ ಬಡತನದ ರೇಖೆಯ ಆದಾಯ ಮಾಡಲು ನಿಯತಕಾಲಿಕ ಮಾದರಿಯ ಸಮೀಕ್ಷೆಯನ್ನು ಯಾವುದು ನೀಡುತ್ತೆ ಅಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಇದರ ಸರಿಯಾದ ಉತ್ತರ. ಸೊ 53ನೇ ಪ್ರಶ್ನೆಯನ್ನು ನೋಡೋಣ. ಯಾವಾಗ SGST ಅನ್ವಯವಾಗುತ್ತದೆ? ಸೊ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಸರಕು ಅಥವಾ ರಾಜ್ಯದೊಳಗಿನ ಗಡಿಯ ಒಳಗಡೆ SGST ಅದರ ಅನ್ವಯವಾಗುತ್ತದೆ. ಸೊ 54ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಭೂಮಿಯ ಉಗಮದ ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರತಿಪಾದಕರು ಯಾರು? ಸೊ ಇದರ ಸರಿಯಾದ ಉತ್ತರ ಏನಿದೆ? ಇದರ 2 ಪ್ರಶ್ನೆಗಳ ಉತ್ತರ ಏನಿದೆ, ಮೊದಲನೇದು ಮತ್ತು ಇದ್ರದ್ದು. ಸೊ ಇವೆರಡೂ ಕಮೆಂಟ್ ಸೆಕ್ಷನಲ್ಲಿ ನಾನು ಹಾಕ್ತೀನಿ ಅದರ ಸರಿಯಾದ ಉತ್ತರವನ್ನು. ಸೊ 55ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಎಬ್ ಟೈಡ್ ಏನಿದೆ? ಸೊ ಎಬ್ ಟೈಡ್ ಏನಪ್ಪ ಅಂತಂದರೆ ನೀರು ಬೀಳುವಿಕೆಗೆ ಸಂಬಂಧಪಟ್ಟಿದ್ದು. ಸೊ 55ನೇ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂತಂದರೆ ನೀರು ಬೀಳುವಿಕೆ. ಅಥವಾ ಆಮೇಲೆ 56ನೇ ಪ್ರಶ್ನೆಯನ್ನು ನೋಡೋಣ.
ಗಾಡ್ ಆಫ್ ವಾರ್ ಎಂಬ ಹೆಸರಿನ ಗ್ರಹ ಯಾವುದು? ಅದರ ಆನ್ಸರ್ ಏನಪ್ಪ? ಮಂಗಳ. ಸೊ 57ನೇ ಪ್ರಶ್ನೆಯನ್ನು ನೋಡೋಣ. ವಾಯುಮಂಡಲದಲ್ಲಿ ಸಾರಜನಕ ಎಷ್ಟು ಪ್ರತಿಶತ ಇದೆ ಅಂತ ಇದರ ಪ್ರಶ್ನೆ. ಸೊ ಇದರಲ್ಲಿ ನೀವು ನೋಡಿರ್ಬೋದು, ನಮಗೆ ಗೊತ್ತಿರೋ ಪ್ರಕಾರ 78% ಇದರ ಸರಿಯಾದ ಉತ್ತರ. ಸೊ ಇದರಲ್ಲಿ ಏನಪ್ಪ ಆಪ್ಷನ್ಸು 78.69 ಕೊಟ್ಟಿದ್ದಾರೆ, 78.084 ಕೊಟ್ಟಿದ್ದಾರೆ. ಸೊ 78 ಗೆ ಸನಿಹ ಆದದ್ದು ಯಾವುದಪ್ಪ ಅಂತಂದರೆ 78.084, ಅದಕ್ಕೆ ಬಿ ಇದರ ಸರಿಯಾದ ಆಪ್ಷನ್. ಸೊ 58ನೇ ಪ್ರಶ್ನೆ ಏನಪ್ಪ ಅಂತಂದರೆ ಸೇಮ್ ಥಾರ್ ಮರುಭೂಮಿಗೆ ಒಟ್ಟು ಕ್ಷೇತ್ರ. ಸೊ ಇದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀನಿ 58ನೇ ಪ್ರಶ್ನೆಯನ್ನು ಕೂಡ. ಸೊ 59ನೇ ಪ್ರಶ್ನೆಯ ಆನ್ಸರನ್ನು ನೋಡೋಣ. ಭಾರತದ ಅತಿ ಶೀತವಿರುವ ಪ್ರದೇಶವಾಯಿತು ಅಂದರೆ ಕೋಲ್ಡೆಸ್ಟ್ ಪಾಯಿಂಟ್ ಇನ್ ಕೋಲ್ಡೆಸ್ಟ್ ಟೆಂಪ್ರೇಚರ್ ಎಲ್ಲಿರುತ್ತೆ ಅಂತ ಇದು ಕ್ವಶನ್ ಆಗಿರುತ್ತೆ. ಸೊ ಇದರ ಆನ್ಸರ್ ಯಾವುದು? ದ್ರಾಸ್. ಸೊ ದ್ರಾಸ್ ಏನಿದೆ ಇದನ್ನು ಗೇಟ್ ವೇ ಆಫ್ ಲದಾಖ್ ಅಂತೂ ಕರೆಯುತ್ತಾರೆ. ಮತ್ತು ದ್ರಾಸ್ ಎಲ್ಲಿ ಬರುತ್ತೆಪ್ಪ ಅಂತಂದರೆ ಕಾರ್ಗಿಲ್ ಪಾಸ್ ಮತ್ತು ಝೋಜಿಲಾ ಪಾಸ್ ಸೆಂಟ್ರಲ್ಲಿ ದ್ರಾಸ್ ಬರುತ್ತೆ. ಸೊ 60ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 60ನೇ ಪ್ರಶ್ನೆ ಅಂತಂದರೆ ಭಾರತದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ರಾಜ್ಯ ಯಾವುದು? ಆನ್ಸರ್ ಏನಪ್ಪ? ಮಧ್ಯಪ್ರದೇಶ್. ಜಾಗ್ರಫಿ ಕ್ವಶನ್ ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಸೊ ನೀವು ಜಾಗ್ರಫಿನೂ ಕರೆಕ್ಟಾಗಿ ಓದ್ಕೋಬೇಕು. ಸೊ 61ನೇ ಪ್ರಶ್ನೆ ಏನಪ್ಪ? ಭಾರತದಲ್ಲಿ 2ನೆಯ ಅತಿ ದೊಡ್ಡ ನದಿಯ ಹೆಸರನ್ನು ಹೆಸರಿಸಿ. ಸೊ ಆನ್ಸರ್ ಏನು? ಗೋದಾವರಿ. ಅನದರ್ ಜಾಗ್ರಫಿ ಇಂಪಾರ್ಟೆಂಟ್ ಕ್ವಶನು. ಸೊ 62ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಇದು ಅಂತಂದರೆ ಪೆಸಿಫಿಕ್ ಸಾಗರದಲ್ಲಿ ಉತ್ತರ ಸಮಭಾಜಿಕ ಶೀತ ಪ್ರವಾಹವನ್ನು ಹೆಸರಿಸಿ. ಏನಪ್ಪ ಅಂತಂದರೆ ಕೋಲ್ಡ್ ಕರೆಂಟನ್ನು ನಾವಿಲ್ಲಿ ಉತ್ತರ ಪೆಸಿಫಿಕ್ ಅಂದರೆ ನಾರ್ದರ್ನ್ ಪೆಸಿಫಿಕಲ್ಲಿ ಯಾವುದು ಕೋಲ್ಡ್ ಕರೆಂಟ್ ಇದೆ ಅಂತ ಪ್ರಶ್ನೆ. ಸೊ ಇದರ ಆನ್ಸರ್ ಏನಪ್ಪ? ಓಯೋಶಿಯೋ. ಆಪ್ಷನ್ ಎ ಓಯೋಶಿಯೋ ಇದರ ಸರಿಯಾದ ಉತ್ತರ. ಸೊ 63ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಇದು? ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಸಾಗರ ಪ್ರವಾಹದಲ್ಲಿ ಎಲ್ಲಿ ಕಂಡುಬರುತ್ತದೆ ಅಂತ. ಸೊ ಇದರ ಆನ್ಸರ್ ಏನಪ್ಪ ಅಂತಂದರೆ ಅಟ್ಲಾಂಟಿಕ್ ಮಹಾಸಾಗರ. ಏನಪ್ಪ ಗಲ್ಫ್ ಸ್ಟ್ರೀಮ್ ಅಂತ ಏನಪ್ಪ ಗಲ್ಫ್ ಕರೆಂಟ್ ಏನಿದೆ ಅದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಅದು ಕಂಡುಬರುತ್ತೆ. ಸೊ 64ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟದ ಸಂಧಿಸುವ ಸ್ಥಳ ಯಾವುದು? ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಏನಪ್ಪ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಮೀಟ್ ಆಗ್ತವೆ ಅಂತ ಪ್ರಶ್ನೆ. ಇದರ ಸರಿಯಾದ ಉತ್ತರ ಏನಪ್ಪ? ನೀಲ್ಗಿರೀಸ್. ಸೊ 65ನೇ ಪ್ರಶ್ನೆಯನ್ನು ನೋಡೋಣ. ಯಾವ ಪದರವು ರೇಡಿಯೋ ತರಂಗಗಳನ್ನು ಪ್ರತಿಬಿಂಬಿಸುತ್ತದೆ? ಸೊ ಇದರ ಆನ್ಸರ್ ಏನಪ್ಪ ಅಂತಂದರೆ ಆಯನೋಸ್ಪಿಯರ್ ಅಥವಾ ಆಯನೋಮಂಡಲ. ಸೊ ಎದಕ್ಕಪ್ಪ ಆಯನೋಸ್ಪಿಯರ್ದಲ್ಲಿ ರೇಡಿಯೋ ತರಂಗಗಳು ಬರ್ತವೆ ಅಂತಂದರೆ ಇದರಲ್ಲಿ ಬಹಳಷ್ಟು ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ನೀವು ನೋಡಿರ್ತೀರಿ, ಅಥವಾ ಅಲ್ಲೇನಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ವೇವ್ಸ್ ಕಾಣ್ಬರುತ್ತೆ. ಸೊ ಅದು ಆಯನೋಸ್ಪಿಯರಲ್ಲಿ ಅದಕ್ಕೆ ರೇಡಿಯೋ ವೇವ್ಸ್ಗಳು ಕಂಡುಬರುತ್ತವೆ. ಸೊ 66ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 66ನೇ ಪ್ರಶ್ನೆ ಅಂತಂದರೆ ಕೆಳಗೆ ಕಾಣಿಸಿದ ಭಾರತದ ಯಾವ ಪ್ರದೇಶವು ಅಸಮರ್ಪಕ ಮಳೆಯಾಗುವ ಪ್ರದೇಶವಿಲ್ಲ? ಸೊ ಏನಪ್ಪ ಅಂತಂದರೆ ಅಲ್ಲಿ ಎಲ್ಲರಿಗಿಂತ ಕಡಿಮೆ ಮಳೆ ಆಗೋದಿಲ್ಲ ಅಂತ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪಶ್ಚಿಮ ಕರಾವಳಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಹೈಯೆಸ್ಟ್ ರೈನ್ಫಾಲ್ ಆಗುತ್ತೆ. ಸೊ ಅದಕ್ಕೆ ಅದು ಅಂತೂ ಆಪ್ಷನ್ ಆಗಿರೋಲ್ಲ. ಸೊ ಇದರಲ್ಲಿ ಯಾವುದು ಇನ್ಕರೆಕ್ಟ್ ಯಾವುದು ಇಲ್ಲ ಅಂತ ಪ್ರಶ್ನೆ ಇದೆ. ಸೊ ಈ ಥರ ಕನ್ಫ್ಯೂಸ್ ಆಗೋ ಸ್ಟೇಟಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸೊ 67ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 67ನೇ ಪ್ರಶ್ನೆ ಅಂತಂದರೆ ಉತ್ತರ ಮೈದಾನದ ತೇವ ಪತನಶೀಲ ಎಲೆ ಉದುರುವ ಅರಣ್ಯಗಳ ಸವಾನಾ ಹುಲ್ಲಿನ ಮೈದಾನಕ್ಕೆ ಡ್ಯಾಶ್ ಎಂದು ಕೂಡ ಕರೆಯುತ್ತಾರೆ. ಏನಪ್ಪ ಅದು ಅಂತಂದರೆ ಯಾಕದು ಕರೆಯುತ್ತಾರೆ ಅಂತಂದರೆ ಅಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಡೆಸರ್ಟ್ ಏರಿಯಾ ಆಗಿರುತ್ತೆ. ಅಲ್ಲಿ ಬರೀ ಏನಂತಾರೆ ನೀರು ಕಡಿಮೆ ಯೂಸ್ ಮಾಡುವಂಥ ಪ್ಲಾಂಟ್ಸ್ ಮಾತ್ರ ಅಲ್ಲಿ ಸಿಗುತ್ತೆ. ಸೊ 68ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 68ನೇ ಪ್ರಶ್ನೆ ಅಂತಂದರೆ ಭೂ ಅಂತರ್ಜನಿತ ಶಕ್ತಿಗಳಿಂದ ಉತ್ಪಾದನೆ ಆದ ಮೈದಾನವನ್ನು ಡ್ಯಾಶ್ ಎಂದು ಕೂಡ ಕರೆಯುತ್ತಾರೆ. ಸೊ ಏನಪ್ಪ ಅಂತಂದರೆ ಭೂವಿರೂಪಣ ಮೈದಾನ. ಸೊ ಏನಪ್ಪ ಅಂತಂದರೆ ಎಂಡೋಜೆನಿಕ್ ಫೋರ್ಸಿಂದ ಉಂಟಾಗಿರುವ ಅಥವಾ ಎಂಡೋಜೆನಿಕ್ ಶಕ್ತಿಯಿಂದ ಉತ್ಪಾದನೆ ಆಗಿರುವುದು ಯಾವುದು? ಡಯಾಸ್ಟ್ರೋಫಿಸಮ್. ಅದು ಇದರ ಸರಿಯಾದ ಉತ್ತರ. ಸೊ 69ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ ಪ್ರಪಂಚದಲ್ಲಿ ಹೆಚ್ಚು ಶೇಕಡವಾರು ಪರಮಾಣು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದು ಅಂತ. ಸೊ ಇದರ ಸರಿಯಾದ ಉತ್ತರ ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆಪ್ಷನ್ ಎ ಇದರ ಸರಿಯಾದ ಉತ್ತರ. ಸೊ ಬನ್ನಿ 70ನೇ ಪ್ರಶ್ನೆಯನ್ನು ನೋಡೋಣ. 70th ಕ್ವಶನ್ ನೋಡೋಣ. ಅಗ್ನಿಪರ್ವತಗಳನ್ನು ಹೊಂದಿಸಿ ಅಂತ ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಇದರಲ್ಲಿ ಏನಪ್ಪ ಫ್ಯೂಜಿಯಾಮ ಎಲ್ಲಿರುತ್ತೆ? ಜಾಪಾನಲ್ಲಿ. ಇದು ಒಂದು ಸಿಕ್ಕಾಪಟ್ಟೆ ಈಸಿ ಅಂತ ಹೇಳ್ಬೋದು. ಈ ಥರ ಬರ್ತಾವಲ್ಲ. ಸೊ ಇವೆಲ್ಲವೂ ಜಾಪಾನಿನ ಹೆಸರುಗಳು. ಸೊ ಹೀಗಾಗಿ ಅದು ಒಂದು ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಅಂತಂದರೆ ನೀವು ಬಾಕಿ ಎಲ್ಲವೂ ಕರೆಕ್ಟಾಗಿ ಮಾಡ್ಬೋದು. ಸೊ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಇದರ ಸರಿಯಾದ ಉತ್ತರ. A3 ಇದೆ. ಅದು ಒಂದು ಬಂದ ತಕ್ಷಣ ನೀವು ನೋಡಿ ಎಲ್ಲವನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಸೊ 71ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಪ್ರಪಂಚದ
ವ್ಯಾಪಾರಿ ಸಂಘ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ವು ಎಷ್ಟನೇ ವರ್ಷದಲ್ಲಿ ಮತ್ತು ಯಾವ ದೇಶದಲ್ಲಿ ಸ್ಥಾಪನೆ ಆಯಿತು? ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 1995 ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದು ಬಂದಿರೋದು. ಸೊ ಏನಪ್ಪ ಇದು ವರ್ಲ್ಡ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಕನಾಮಿಕ್ ಪ್ರಶ್ನೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಜನರಲ್ ನಾಲೆಜ್ ಕ್ವಶನ್. ಸೊ ಏನಪ್ಪ ಅಂತಂದರೆ ಸೊ ಬನ್ನಿ 72ನೇ ಪ್ರಶ್ನೆ ಯಾವುದಂತ ನೋಡೋಣ. ಕರ್ಕಟಕ ಸಂಕ್ರಾಂತಿ ವೃತ್ತವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ರಾಜ್ಯಗಳಲ್ಲಿ ಹಾಯ್ದು ಹೋಗುತ್ತದೆ ಅಂತ. ಎಷ್ಟು ರಾಜ್ಯಗಳಲ್ಲಿ ಹಾಯ್ದು ಹೋಗುತ್ತೆ ಅಂತ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ 8. ಏನಪ್ಪ 8 ಸ್ಟೇಟ್ಸಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ. ಸೊ ಬನ್ನಿ 73ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 73ನೇ ಪ್ರಶ್ನೆ ಅಂತಂದರೆ ನೀಲಿ ಪರ್ವತವು ಅಥವಾ ಬ್ಲೂ ಮೌಂಟೇನ್ ಯಾವುದರ ಉನ್ನತ ಶಿಖರವಾಗಿದೆ? ಲೂಷಾಯ್ ಮೌಂಟೇನ್ಸ್ ಅಥವಾ ಲೂಷಾಯ್ ಬೆಟ್ಟ, ಅದರಲ್ಲಿ ಬ್ಲೂ ಮೌಂಟೇನ್ಸ್ ಎಂದು ಅದರ ಹೆಸರು ಆಗುತ್ತೆ. ಬ್ಲೂ ಪರ್ವತವು ಯಾವುದರ ಉನ್ನತ ಶಿಖರವಾಗಿದೆ? ಅದು ಹೈಯೆಸ್ಟ್ ಪೀಕ್ ಅಂತ ಆನ್ಸರ್. ಸೊ ಇದು ಎಲ್ಲಿ ಬರುತ್ತೆ? ಬಿಟ್ವೀನ್ ಮಿಜೋರಾಂ ಮತ್ತು ಮಣಿಪುರಲ್ಲಿ ಲೂಷಾಯ್ ಹಿಲ್ಸ್ ಬರುತ್ತೆ. ಸೊ ಬನ್ನಿ 74ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಗಳಲ್ಲಿದೆ? ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೋಹನ್ ಜದಾರೋ. ಸೊ 74th ಆನ್ಸರ್ ಏನಪ್ಪ? ಮೋಹನ್ ಜದಾರೋ. ಸೊ 75ನೇ ಪ್ರಶ್ನೆಯನ್ನು ನೋಡೋಣ. ಏನು ಇದು ಅಂತಂದರೆ ನ್ಯಾಟೋನ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ನೇಟೋನ ಪ್ರಧಾನ ಕಚೇರಿ ಎದರಲ್ಲಿದೆಪ್ಪ ಅಂತಂದರೆ ಮೊದಲು ನೋಡಿದ್ರಿ ಬ್ರುಸೆಲ್ಸ್. ಸೊ ಬ್ರುಸೆಲ್ಸು ಅಲ್ಲಿ ನಡೆದಿತ್ತು. ಮೇಲೆ ನೋಡಿದ್ದು ಏನಪ್ಪ 2021ನಲ್ಲಿ ನಡೆದ ನೇಟೋ ಏನಿತ್ತು ಅದು ಬ್ರುಸೆಲ್ಸಲ್ಲೇ ನಡೆದಿದ್ದು. ಸೊ ಅದರ ಪ್ರಧಾನ ಕಚೇರಿಯೂ ಕೂಡ ಬ್ರುಸೆಲ್ಸಲ್ಲೇ ಇದೆ. ಸೊ ನಾವು ಈ ಪ್ರಶ್ನೆಯನ್ನು ನಮ್ಮ ಕರೆಂಟ್ ಅಫೇರ್ಸ್ ಸೆಷನ್ ಏನಿದೆ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೆಗಳು ಆ ಇನಿಷಿಯೇಟಿವಲ್ಲಿ ಮೊದಲೇ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ದೆ. ಸೊ ನೀವು ಅದನ್ನು ನೋಡ್ತಿದ್ರೆ ನೀವೆಲ್ಲ ಕರೆಂಟ್ ಅಫೇರ್ಸನ್ನು ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಸೊ 76ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 76ನೇ ಪ್ರಶ್ನೆ ಅಂತಂದರೆ ಯಾವ ಪಾಲ ಅರಸರು ಬೌದ್ಧರಿಗೆ ಪ್ರಸಿದ್ಧ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು? ಸೊ ಯಾರಪ್ಪ ಅವರು ಅಂತಂದರೆ ಧರ್ಮಪಾಲ. ಸೊ 77ನೇ ಪ್ರಶ್ನೆಯನ್ನು ನೋಡೋಣ. ಹಿಸ್ಟ್ರಿ ಕ್ವಶನ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ನಾವು ಮುಂಬರುವ ಎಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಸಪ್ರೇಟಾಗಿ ನಮ್ಮ ಏನಂತಾರೆ ಸಬ್ಜೆಕ್ಟ್ ವೈಸ್ ನಾವು ಅದನ್ನೆಲ್ಲವೂ ಡೀಲ್ ಮಾಡ್ತೀವಿ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಮುಂಬರುವ ಎಲ್ಲ ಸಪ್ರೇಟ್ ಸಬ್ಜೆಕ್ಟ್ ವೈಸ್ ನಾವೇನೇ ನಮ್ಮ ಇನಿಷಿಯೇಟಿವ್ ಬಂದರು ಅದನ್ನು ನೀವು ಈಸಿಯಾಗಿ ಫಾಲೋ ಮಾಡ್ಬೋದು. ಸೊ 77ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅವು ಅಂತಂದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ. ಸೊ ಮ್ಯಾಚ್ ದ ಫಾಲೋವಿಂಗ್ಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ? ಸೊ ಇದ್ರುಗಳಲ್ಲಿ ಧೋಲಾವೀರ ಏನಿದೆ ನೀವು ನೋಡ್ಬೋದು. ಧೋಲಾವೀರ ಬಂದು ಗುಜರಾತಲ್ಲಿದೆ, ಇದರಲ್ಲಿ ರಾಜಸ್ಥಾನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ತಪ್ಪಾಗಿರುತ್ತೆ. ಸೊ 78ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 78ನೇ ಪ್ರಶ್ನೆ ಅಂತಂದರೆ 1948ರಲ್ಲಿ ಭಾರತೀಯ ಸೈನ್ಯ ಹೈದರಾಬಾದ್ ಅಭಿಯಾನದ ಕಾರ್ಯಾಚರಣೆಯನ್ನು ಹೆಸರೇನು? ಸೊ ಇದರ ಸರಿಯಾದ ಉತ್ತರ ಯಾವುದು? ಆಪರೇಷನ್ ಪೋಲೋ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಏನು ಮಾಡಿದ್ರು 1948ರಲ್ಲಿ ಹೈದರಾಬಾದನ್ನು ಭಾರತದಲ್ಲಿ ಉಳಿಸ್ಕೊಳ್ಬೇಕಂತ ಆಪರೇಷನ್ ಪೋಲೋ ಅನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಇದರ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಸೊ ಬನ್ನಿ 79ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ ಈ ಕೆಳಗಿನವುಗಳಲ್ಲಿ ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಿಸದೇ ಇರುವುದು ಯಾವುದು ಅಂತ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ತೋಟಗಾರಿಕೆ. ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಿಸದೇ ಇರುವುದು ತೋಟಗಾರಿಕೆ ಇದರ ಸರಿಯಾದ ಉತ್ತರ. ಸೊ ಬನ್ನಿ 71ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ ವಿಜಯನಗರದ ಕಾಲದಲ್ಲಿ ಗ್ರಾಮಾಡಳಿತ ನಿರ್ವಹಿಸುತ್ತಿದ್ದ ಮತ್ತು ಗ್ರಾಮ ಪ್ರದೇಶಗಳ ಆಡಳಿತವನ್ನು ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿರುವ ಘಟಕ ಯಾವುದು? ಅದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ನಾಯಕರುಗಳು. ಸೊ ನಾಯಕರರು ಏನಿದ್ದರು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇದರ ಸರಿಯಾದ ಉತ್ತರ. ಸೊ ಬನ್ನಿ 82ನೇ ಪ್ರಶ್ನೆಯನ್ನು ನೋಡೋಣ. ಸೊ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿಯಾದದ್ದು ಅಂತ ನೀವು ಚೂಸ್ ಮಾಡಿ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 1. ಸೊ ಏನಪ್ಪ ಅಂತಂದರೆ ದೇವರಾಯ ಯಾವುದಕ್ಕೆ ಸಂಬಂಧಪಟ್ಟಿದ್ದರು? ನಿಕೋಲೋ ಡಿ ಕಾಂಟಿ ಅವರು ಬರೆದಿದ್ದವರು. ಸೊ ರಾಜರು ಮತ್ತು ಪ್ರವಾಸಿಗರು ಯಾರ ಟೈಮಲ್ಲಿ ಯಾವ ಪ್ರವಾಸಿ ಬಂದಿದ್ರು ಅಂತ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 1. ಸೊ 83ರ ಪ್ರಶ್ನೆಯನ್ನು ನೋಡೋಣ. ಸೊ ಬಟ್ಲರ್ ಸಮಿತಿಯನ್ನು ರಚಿಸಿದ ಮುಖ್ಯ ಉದ್ದೇಶ ಏನು? ಸೊ ಬಟ್ಲರ್ ಸಮಿತಿಯನ್ನು ರಚಿಸಿದ ಮುಖ್ಯ ಉದ್ದೇಶ ಏನು? ಸೊ ಇದು ಏನಪ್ಪ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ ಸ್ಥಳೀಯ ರಾಜ್ಯಗಳ ಮತ್ತು ಪರಮೋಚ್ಚ ಅಧಿಕಾರದ ನಡುವಿನ ಸಂಬಂಧದ ತನಿಖೆ. ಏನಪ್ಪ ಅಂತಂದರೆ ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸ್ಥಳೀಯ ರಾಜ್ಯಗಳ ಮತ್ತು ಪರಮೋಚ್ಚ ಅಧಿಕಾರದ ನಡುವಿನ ಸಂಬಂಧದ ತನಿಖೆ. ಸೊ ಇದು ಬಟ್ಲರ್ ಸಮಿತಿಯ ರಚಿಸಿದ ಮುಖ್ಯ ಉದ್ದೇಶವಾಗಿದೆ.
ಸೊ ಬನ್ನಿ 84ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ ರೆಡ್ ಸಿ ಕೇಬಲ್ ಹಾಕಿದ ವರ್ಷ ಯಾವುದು? ರೆಡ್ ಸಿಗೆ ಕೇಬಲ್ ಹಾಕಿದ ವರ್ಷ ಯಾವುದು ಅಂತ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 1870 ಫಸ್ಟ್ ಅಂಡರ್ ವಾಟರ್ ಕೇಬಲ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್. ಸೊ ಇದು 84ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಸೊ 85ನೇ ಪ್ರಶ್ನೆಯನ್ನು ನೋಡೋಣ. 85th ಕ್ವಶನ್ ಏನಪ್ಪ ಅಂತಂದರೆ ಭಾರತದ ಯಾವ ರಾಜ್ಯವನ್ನು ಮೊದಲು ಕಾಮರೂಪ ಮತ್ತು ಪ್ರಾಗ್ ಜ್ಯೋತಿಷ್ ಎಂದು ಕರೆಯಲಾಯಿತು? ಸೊ ಏನಪ್ಪ ಅಂತಂದರೆ ಕಾಮರೂಪ ಮತ್ತು ಪ್ರಾಗ್ ಜ್ಯೋತಿಷ್ ಅಂತ ಕರೆಯಲಾಗಿತ್ತು. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಅಸ್ಸಾಂ. ಆಪ್ಷನ್ ಡಿ ಅಸ್ಸಾಂ ಇದರ ಸರಿಯಾದ ಉತ್ತರ. ಸೊ ಬನ್ನಿ 86 ಪ್ರಶ್ನೆಯನ್ನು ನೋಡೋಣ. 86 ಪ್ರಶ್ನೆ ಯಾವುದಪ್ಪ ಅಂತಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ನಿರಂಕುಶ ಅಧಿಕಾರ? ಸೊ ಯಾವುದಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಟೋಕ್ರಸಿ ತತ್ವವನ್ನು ಪರಿಚಯಿಸಿತು ಅಂತ ಪ್ರಶ್ನೆ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 1935 ಆ್ಯಕ್ಟ್. ಏನಪ್ಪ 1935 ಕಾಯ್ದೆ ಏನಿದೆ ಅದು ಇದರ ಸರಿಯಾದ ಉತ್ತರ. ಸೊ ಬನ್ನಿ 87ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 87 ಪ್ರಶ್ನೆ ಅಂತಂದರೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಯಾರಿಗೆ ಅವರ ಪ್ರಮುಖ ಕೊಡುಗೆಗಳಿಗೆ ಕರ್ನಾಟಕ ಕುಲಪುರೋಹಿತ ಎಂದು ಕರೆಯಲಾಯಿತು? ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಆಲೂರು ವೆಂಕಟರಾವ್. ಸೊ ನಿಮಗೆ ಗೊತ್ತಿರಬೇಕು ಏನಪ್ಪ ಅಂತಂದರೆ ಕರ್ನಾಟಕದ ಹಿಸ್ಟ್ರಿ ಏನಿದೆ ಅದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಸೊ ನಮ್ಮ ಯಾವುದೇ ಏಕೀಕರಣ ಚಳುವಳಿ ಆಗಿರ್ಬೋದು ಯಾವುದೇ ಇರ್ಬೋದು ಅದರ ಮೇನ್ ಹೆಡ್ ಯಾರು ಇರ್ತಾರೆ, ಅವ್ರ ಕಂಟ್ರಿಬ್ಯೂಷನ್ಸ್ ಏನು, ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 88ನೇ ಪ್ರಶ್ನೆ ಏನಪ್ಪ ಅಂತಂದರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ಅಫೀಮ್ ಯಾವ ವಸ್ತುಗಳನ್ನು ಖರೀದಿಸಲು ಚೀನಾಕ್ಕೆ ರಫ್ತು ಮಾಡಲಾಯಿತು? ಸೊ ಏನಪ್ಪ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ರೇಷ್ಮೆ ಮತ್ತು ಚಹಾ. ಸೊ ಇವೆರಡೂ ಇದರ ಸರಿಯಾದ ಉತ್ತರ ಆಗಿದೆ. ಸೊ ಒಂದು ವೇಳೆ ಅವ್ರದ್ದೇನಾದರೂ ಪ್ರೊಫೆಷ್ನಲ್ ಆಮೇಲೆ KPSC ದವರು ಏನಾದರೂ ಕೀ ಆನ್ಸರ್ಸ್ ಬಿಟ್ಟಾಗ ಸೊ ಅವಾಗ ನಿಮಗೆ ಯಾವುದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೊ ನಾವು ನೋಡಿದ ಪೈಕಿ, ನಾವು ರಿಸರ್ಚ್ ಮಾಡಿದ ಪೈಕಿ ನಮಗೆ ಇವೆರಡು ಕರೆಕ್ಟ್ ಆನ್ಸರ್ ಅಂತ ತಿಳಿದು ಬಂದವು. ಸೊ ಬನ್ನಿ 89ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಸಂಸ್ಕೃತ ಮತ್ತು ಕೆಲವು ಯುರೋಪಿಯನ್ ಭಾಷೆಗಳ ನಡುವಿನ ನಿಕಟ ಸಂಬಂಧವನ್ನು ಗಮನಿಸಿದ ಮೊದಲ ಯುರೋಪಿಯನ್ ಯಾರು? ಸೊ ಏನಪ್ಪ ಅಂತಂದರೆ ಈ ರಿಲೇಷನ್ ಯುರೋಪಿಯನ್ ಭಾಷೆಗಳು ಮತ್ತು ಸಂಸ್ಕೃತ ಭಾಷೆಯ ನಡುವಿನ ನಿಕಟ ಸಂಬಂಧವನ್ನು ಗಮನಿಸಿದ ಮೊದಲ ಯುರೋಪಿಯನ್ ಯಾರು ಅಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಸರ್ ವಿಲಿಯಂ ಜೋನ್ಸ್ ಇದರ ಸರಿಯಾದ ಉತ್ತರ. ಸೊ ಬನ್ನಿ 90ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 90ನೇ ಪ್ರಶ್ನೆ ಅಂತಂದರೆ ರಿಟ್ ಹೇಬಿಯಸ್ ಕಾರ್ಪಸ್ ರಿಟ್ ಏನಿದೆ ಇದನ್ನು ಯಾವ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಅಂತ. ಸೊ ಏನಪ್ಪ ಇದರ ಸರಿಯಾದ ಆನ್ಸರ್ ಅಂತಂದರೆ ಸುಪ್ರೀಂ ಕೋರ್ಟ್. ಸೊ ಬನ್ನಿ 91ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಮುನ್ನುಡಿಯಲ್ಲಿ ಉದ್ದೇಶಿಸಿರುವ ಲಕ್ಷಣಗಳು ಯಾವುವು ಅಂತ. ನ್ಯಾಯ ಮತ್ತು ಸ್ವತಂತ್ರ. ಏನಪ್ಪ ನಮ್ಮ ಪ್ರಿಯಾಂಬಲ್ಗಳಲ್ಲಿ ಎನ್ಸ್ಪ್ರಿಂಡ್ ಆಗಿರುವ ಆಬ್ಜೆಕ್ಟಿವ್ಸ್ ಯಾವುವು ಅಂತ. ಸೊ ಅದರ ಆಬ್ಜೆಕ್ಟಿವ್ಸ್ ಯಾವುವು? ಜಸ್ಟಿಸ್ ಮತ್ತು ಲಿಬರ್ಟಿ ಇದರ ಸರಿಯಾದ ಉತ್ತರ. ಸೊ ಬನ್ನಿ 92nd ಪ್ರಶ್ನೆಯನ್ನು ನೋಡೋಣ. 92ನೇ ಪ್ರಶ್ನೆ ಯಾವುದು ಅಂತ. ಯಾವ ಅನುಚ್ಛೇದದ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರಿಗೆ ಕ್ಷಮಿಸುವ ಅಧಿಕಾರವಿದೆ? ಏನಪ್ಪ ಅಂತಂದರೆ ಪಾರ್ಡನಿಂಗ್ ಪವರ್ ಏನಿದೆ ಯಾವ ಆರ್ಟಿಕಲ್ನಲ್ಲಿ ನಮ್ಮ ಭಾರತದ ಏನಪ್ಪ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೀಡಲಾಗಿದೆ ಅಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಆರ್ಟಿಕಲ್ 72 ಅನುಚ್ಛೇದ್ 72 ಅಂತ. ಸೊ 93ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರಿಗೆ ನೇಮಿಸುವ ಅಧಿಕಾರವಿದೆ? ಸೊ ಇದರ ಸರಿಯಾದ ಉತ್ತರ ಯಾವುದು? ಅಧ್ಯಕ್ಷರು, ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟಿಗೆ ಏನಿದೆ ಸುಪ್ರೀಂ ಕೋರ್ಟ್ಸ್ ಜಡ್ಜಸನ್ನು ಅಪಾಯಿಂಟ್ ಮಾಡುವ ಅಧಿಕಾರವಿದೆ. ಸೊ ಬನ್ನಿ 94ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ ಸೊ ಇವೆಲ್ಲವೂ ಪಾಲಿಟಿ ರಿಲೇಟೆಡ್ ಕ್ವಶನ್ಸು. ನಿಮಗೆ ನಮ್ಮ ಭಾರತದ ಸಂವಿಧಾನ, ನಮ್ಮ ಇಂಡಿಯನ್ ಪಾಲಿಟಿ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕು. ಎಲ್ಲ ಫಂಡಮೆಂಟಲ್ ರೈಟ್ಸ್ ಮತ್ತು ಪ್ರೆಸಿಡೆಂಟ್ ಈ ಥರ ಇಂಪಾರ್ಟೆಂಟ್ ಏನಂತಾರೆ ಕಾನ್ಸೆಪ್ಟ್ಸ್ ಏನಿದೆ ಅಥವಾ ಇಂಪಾರ್ಟೆಂಟ್ ಏನು ಫಂಡಮೆಂಟಲ್ ರೈಟ್ಸ್ DPSP ಇವೇನಿದ್ದಾವೆ ಇವೆಲ್ಲವೂ ನೀವು ಕರೆಕ್ಟಾಗಿ ಆರ್ಟಿಕಲ್ ಬೈ ಆರ್ಟಿಕಲ್ ನಿಮಗೆ ಬೈ ಹಾರ್ಟ್ ಇರಬೇಕು ಮತ್ತು ನೀವು ಅದನ್ನು ತಿಳ್ಕೊಂಡಿರಬೇಕು. ಸೊ 94ನೇ ಪ್ರಶ್ನೆ ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಅಧಿಕಾರವು ತನ್ನ ತೀರ್ಪುಗಳನ್ನು ಪರಿಶೀಲಿಸಲು ಈ ಕೆಳಗಿನ ಅನುಚ್ಛೇದದಲ್ಲಿ ನೀಡಲಾಗಿದೆ. ತನ್ನ ತೀರ್ಪುಗಳನ್ನು
ಪರಿಶೀಲಿಸಲು ಯಾವ ಕೆಳಗಿನ ಅನುಚ್ಛೇದದಲ್ಲಿ ನೀಡಲಾಗಿದೆ ಅಂತ. ಸೊ ಏನಪ್ಪ ಇದು ಅಂತಂದರೆ, ಸುಪ್ರೀಂ ಕೋರ್ಟ್ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಜ್ಮೆಂಟ್. ಸೊ ಅದರ ತನ್ನದೇ ಆದ ತೀರ್ಪುಗಳನ್ನು ತಾನೇ ರಿವ್ಯೂ ಮಾಡಬೇಕೆಂದು ಯಾವ ಆರ್ಟಿಕಲ್ಗಳಲ್ಲಿ ನೀಡಲಾಗಿದೆ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ 137 ಆರ್ಟಿಕಲಲ್ಲಿ ನೀಡಲಾಗಿದೆ. ಸೊ 95ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅದು ಅಂತಂದರೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದ 301ರಲ್ಲಿ ಈ ಕೆಳಗಿನ ಯಾವ ಸಂವಿಧಾನ ಮಾದರಿಯಲ್ಲಿದೆ ಅಂತ. ಸೊ ಏನಪ್ಪ ಇದು ಅಂತಂದರೆ, ಆರ್ಟಿಕಲ್ 301 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ಮಾಡೆಲ್ಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ 3, ಆಸ್ಟ್ರೇಲಿಯಾದ ಸಂವಿಧಾನದಿಂದ ನಾವಿದನ್ನು ಮಾಡೆಲ್ ಮಾಡಿದ್ದೇವೆ. ಸೊ 96ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 96ನೇ ಪ್ರಶ್ನೆ ಅಂತಂದರೆ, ಸೊ 310ನೇ ಭಾರತದ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಒಳಗೊಂಡಿದೆ ಅಂತ. ಸೊ ಏನು ಆರ್ಟಿಕಲ್ 310 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಏನನ್ನ ಇನ್ಕಾರ್ಪೊರೇಟ್ ಮಾಡುತ್ತೆ ಅಂತ. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಏನಿದೆ ಇದರ ಸರಿಯಾದ ಉತ್ತರವಾಗಿದೆ. ಸೊ 97ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 97ನೇ ಪ್ರಶ್ನೆ ಅಂತಂದರೆ, ಅಂಡರ್ ವಿಚ್ ಆರ್ಟಿಕಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಹ್ಯಾಸ್ ಬಿನ್ ಕಾನ್ಸ್ಟಿಟ್ಯೂಟೆಡ್ ಅಂತ. ಸೊ ಯಾವ ಅನುಚ್ಛೇದದ ಅಡಿಯಲ್ಲಿ ಸರಕು ಮತ್ತು ಸೇವೆ ತೆರೆಯನ್ನು ಮಂಡಳಿಯನ್ನು ರಚಿಸಲಾಗಿದೆ ಅಂತ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅನುಚ್ಛೇದ 279A 279A ಇದರ ಸರಿಯಾದ ಉತ್ತರ. ಸೊ 98ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ 98ನೇ ಪ್ರಶ್ನೆ ಅಂತಂದರೆ, ಭಾರತೀಯ ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯನ್ನು ಒಳಗೊಂಡಿದೆ ಅಂತ. ಸೊ ಏನಪ್ಪ ಅಂತಂದರೆ ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಟ್ಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದರೆ ಯಾವ ಪಾರ್ಟಲ್ಲಿದೆ, ಇದು 17ನೇ ಪಾರ್ಟಲ್ಲಿದೆ. ಸೊ ಇದು ಇದರ ಸರಿಯಾದ ಉತ್ತರವಾಗಿದೆ. ಸೊ 99ನೇ ಪ್ರಶ್ನೆಯನ್ನು ನೋಡೋಣ. 99ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಸಂಘ ಸಂಸ್ಥೆಗಳಲ್ಲಿ ಸ್ಥಾಪಿಸಿರುವ ಸ್ವಾತಂತ್ರ್ಯವನ್ನು ಭಾರತದ ಸಂವಿಧಾನದ ಯಾವ ವಿಧಿ ಒಳಗೊಂಡಿದೆ ಅಂತ. ಸೊ ಏನಪ್ಪ, ಸಂಘ ಸಂಸ್ಥೆಗಳ ಸ್ಥಾಪಿಸಿರುವ ಸ್ವಾತಂತ್ರ್ಯವನ್ನು ಭಾರತ ಸಂವಿಧಾನದ ಯಾವ ವಿಧಿ ಒಳಗೊಂಡಿದೆ ಅಂತ. ಸೊ ಏನಪ್ಪ ಅಂತಂದರೆ ಫ್ರೀಡಮ್ ಟು ಎಸ್ಟಾಬ್ಲಿಷ್ ದ ಅಸೋಸಿಯೇಷನ್ ಆ್ಯಂಡ್ ಯೂನಿಯನ್ಸ್ ಕಮ್ಸ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದರ ಸರಿಯಾದ ಉತ್ತರ ಯಾವುದು, ಆರ್ಟಿಕಲ್ 19 ಇದರ ಸರಿಯಾದ ಉತ್ತರ. ಸೊ 100ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದರೆ, ರಾಷ್ಟ್ರಪತಿ ಚುನಾವಣೆಗೋಸ್ಕರ ನಿಗದಿಗೊಳಿಸಿರುವ ಚುನಾವಣಾ ಮಂಡಳಿ ಯಾರನ್ನು ಒಳಗೊಂಡಿರುತ್ತದೆ. ಸೊ ಏನಪ್ಪ, ದ ಎಲೆಕ್ಟೋರಲ್ ಕಾಲೇಜ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಕಂಪ್ರೈಸಸ್ ಆಫ್ ಯಾವುದು, ಏನಪ್ಪ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಚುನಾಯಿತ ಸಂಸ್ಥೆ ಮತ್ತು ವಿಧಾನಸಭೆಗಳ ಸದಸ್ಯರು ಇದರಲ್ಲಿ ಒಳಗೊಂಡಿರುತ್ತಾರೆ. ಸೊ ಈ ಎಲ್ಲ 100 ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ನಿಮಗೆಲ್ಲವೂ ಅರ್ಥ ಆಗಿರುತ್ತೆ ಅಂತ. ನಾನು ಯಾವ ಥರ ನನ್ನ ಆನ್ಸರ್ಗಳನ್ನು ಚೂಸ್ ಮಾಡಿದ್ದೀನಿ, ಯಾವ ಥರ ನಾನು ಆನ್ಸರನ್ನು ಎಲಿಮಿನೇಟ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ನಿಮಗೆ ತಿಳಿಸಿದ್ದೇನೆ. ಸೊ ಐ ಹೋಪ್ ನಿಮಗೆಲ್ಲವೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾವು ನಮ್ಮ ಚಾನಲ್ನಲ್ಲಿ ಈಗೇನು ನಾವು ಪ್ರಚಲಿತ ಘಟನೆಗಳನ್ನು, ಕರೆಂಟ್ ಅಫೇರ್ಸನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಅದರಿಂದ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಸೊ ನಾವು ಇನ್ನು ಮುಂಬರುವ ಎಲ್ಲ ಎಕ್ಸಾಮ್ಸ್ಗಳಿಗೆ ನಾವು ವೀಡಿಯೋಸನ್ನು ಮಾಡ್ತೀವಿ. ಸೊ ನಾವು ಲೆಕ್ಚರ್ಸ್ಗಳನ್ನು ಪ್ಲ್ಯಾನ್ ಮಾಡ್ತೀವಿ, ಪ್ರತಿಯೊಂದು ಸಬ್ಜೆಕ್ಟಿಗೆ ಸಪ್ರೇಟ್ ಮಾಡ್ತೀವಿ. ಸೊ ನೀವು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಏನೇ ಇನಿಷಿಯೇಟಿವ್ ತಂದರೂ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಸೊ ನಿಮಗೇನೇ ಡೌಟ್ಸ್ ಮತ್ತು ಕ್ವೇರೀಸ್ ಇದ್ದರೂ ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ, ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಸೊ ಈ ಲೆಕ್ಚರಿನ PDF ಮತ್ತು ನಮ್ಮ ಎಲ್ಲ PDFಗಳನ್ನು ನೀವು ತೊಗೋಬೇಕಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಜಾಯಿನ್ ಆಗಿ ಅಲ್ಲಿ ಈ ಲೆಕ್ಚರಿನ ಎಲ್ಲ PDF ನಿಮಗೆ ಸಿಗುತ್ತೆ. ಸೊ ಅಲ್ಲಿ ನೀವು ಈ ಲೆಕ್ಚರ್ PDF ಡೌನ್ಲೋಡ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆಲ್ಲವೂ ಅರ್ಥ ಆಯ್ತು ಅನ್ಕೋತೀನಿ. ಸೊ ನಾವಿಲ್ಲಿ ಆಲ್ಮೋಸ್ಟ್ ಒಂದು 2 ರಿಂದ 3 ಕ್ವಶನನ್ನು ನಾವಿಲ್ಲಿ ಆನ್ಸರ್ ಮಾಡಿಲ್ಲ. ಅವು 3 ಪ್ರಶ್ನೆಗಳ ಆನ್ಸರನ್ನು ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಈ ಲೆಕ್ಚರ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.